ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ದಂತ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹಲವಾರು ತಪ್ಪು ಕಲ್ಪನೆಗಳಿವೆ, ಕೆಲವೊಂದಷ್ಟು ನಂಬಿಕೆಗಳಿವೆ. ಹಾಗಿದ್ರೆ ಯಾವೆಲ್ಲ ತಪ್ಪು ಕಲ್ಪನೆಗಳಿವೆ ಎಂಬುದರ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯದ ಸಮಾಜ ದಂತ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಪ್ರಶಾಂತ್ ವಿಶ್ವಕರ್ಮ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಮೇಡಮ್. ನಾನು ಡಾಕ್ಟರ್ ಪ್ರಶಾಂತ್ ವಿಶ್ವಕರ್ಮ, ಪ್ರೊಫೆಸರ್ ಸಾಮಾಜಿಕ ದಂತ ವೈದ್ಯ ವಿಭಾಗ, KLE ವಿಶ್ವನಾಥ್ ಕಟ್ಟಿ ಮಹಾವಿದ್ಯಾಲಯದಿಂದ ಬಂದಿದ್ದೇನೆ. ನೀವು ತಿಳಿದಾಗೆ ನಮ್ಮ ಕಾಲೇಜ್ 40 ವರ್ಷಗಳು ಅಂದರೆ ರೂಬಿ ಇಯರ್ ಸಂಭ್ರಮಿಸುತ್ತಿದ್ದೇವೆ. ಹಾಗೂ ಈ ದಿನ ವಿಶ್ವ ಆರೋಗ್ಯ ದಿನ 7th ಏಪ್ರಿಲ್ ವಿಶ್ವ ಆರೋಗ್ಯ ದಿನ ನಾವು ಸಂಭ್ರಮಿಸುತ್ತಿದ್ದೇವೆ. ಸರ್, ಈಗ ಹಲ್ಲಿನ ಆರೋಗ್ಯಕ್ಕೆ ಸಂಬಂಧಿಸಿದಂತೆ, ದಂತ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಜನರಲ್ಲಿ ಸಾಕಷ್ಟು ಒಂದು ತಪ್ಪು ಕಲ್ಪನೆಗಳಿವೆ, ಮಿತ್ಸ್ಗಳಿವೆ. ಹಾಗಿದ್ರೆ ಈ ಒಂದು ಹಲ್ಲಿನ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ತಪ್ಪು ಕಲ್ಪನೆಗಳು ಅಂದ್ರೆ ಏನು ಸರ್? ಮಿತ್ಸ್ ಅಂಡ್ ಮಿಸ್ಕನ್ಸೆಪ್ಷನ್ಸ್ ಅಂತೇಳಿ ನಾವು ಕಟ್ಟುಕತೆಗಳು ಮತ್ತು ಮಿತಗಳು ನಮ್ಮ ದಂತ ವೈದ್ಯಕ ವಿಭಾಗದಲ್ಲಿ ಬಹಳಷ್ಟು ನಾವು ನೋಡಬಹುದು. ಇದು ಜನರೇಷನ್ ಟುಗೆದರ್ ಬಂದಿರುತ್ತೆ ಮೇಡಮ್. ಇದು ಕಲ್ಚರ್ಸ್ ಅಂತೇಳಿ, ಇದು ಕಲ್ಪನೆಗಳು ಅಷ್ಟೇ, ಇದು ಕಟ್ಟುಕತೆಗಳು. ಸೊ ಮಿತಗಳು ಎಂದರೆ ಒಂದು ಸಮುದಾಯದ ಜನರು ಹಂಚಿಕೊಳ್ಳುವ ಕಥೆಗಳು ಅಥವಾ ನಂಬಿಕೆಗಳು. ಇವು ಅವರ ಸಾಂಸ್ಕೃತಿಕ ಒಂದು ಭಾಗವಾಗಿದ್ದು ಜನರ ಜೀವಶೈಲಿ ಹಾಗೂ ಅನಾರೋಗ್ಯ ಸಂದರ್ಭದಲ್ಲಿ ಚಿಕಿತ್ಸೆ ಪಡೆಯುವ ರೀತಿಯ ಮೇಲೆ ಮಹತ್ವದ ಪರಿಣಾಮ ಬೀರುತ್ತದೆ. ಮಿತಗಳು ಸಾಮಾನ್ಯವಾಗಿ ತಪ್ಪು ಕಲ್ಪನೆಗಳು ಅಥವಾ ಕಲ್ಪಿತ ಅರ್ಥಗಳಾಗಿರುತ್ತವೆ. ಅವು ವ್ಯಕ್ತಿಕ ಅಜ್ಞಾನ ಮತ್ತು ಕಲ್ಪನೆಗಳಿಂದ ಹುಟ್ಟುತ್ತವೆ, ಆದರೆ ಅವು ತಿಳಿಯುವುದು ವಿಷಯಗಳ ಬಗ್ಗೆ ಮೂಡುವ ತಪ್ಪು ದೃಷ್ಟಿಕೋನಗಳು. ಮಿತ್ಸ್ ಅಂಡ್ ಮಿಸ್ಕನ್ಸೆಪ್ಷನ್ಸ್ ಇನ್ ಡೆಂಟಿಸ್ಟ್ರಿ ಅಂದರೆ ನಮ್ಮ ದಂತ ವಿಭಾಗದಲ್ಲಿ ಮಿತ್ಸ್ ಅಂಡ್ ಮಿಸ್ಕನ್ಸೆಪ್ಷನ್ಸ್ ಅಂದರೆ ಮಿತಗಳು ಎಂದರೆ ಒಂದು ಸಮುದಾಯದ ಜನರು ಹಂಚಿಕೊಳ್ಳುವ ಕಥೆಗಳು ಮತ್ತು ನಂಬಿಕೆಗಳು. ಇವು ಅವರ ಸಾಂಸ್ಕೃತಿಕ ಒಂದು ಭಾಗವಾಗಿದ್ದು ಜನರ ಜೀವಶೈಲಿ ಹಾಗೂ ಅನಾರೋಗ್ಯದ ಸಂದರ್ಭದಲ್ಲಿ ಚಿಕಿತ್ಸೆ ಪಡೆಯುವ ರೀತಿಯ ಮೇಲೆ ಮಹತ್ವದ ಪರಿಣಾಮ ಬೀರುತ್ತದೆ. ಮಿತಗಳು ಸಾಮಾನ್ಯವಾಗಿ ತಪ್ಪು ನಂಬಿಕೆಗಳು ಅಥವಾ ಕಲ್ಪಿತ ಅರ್ಥಗಳಾಗಿರುತ್ತವೆ. ಅವು ವೈಯಕ್ತಿಕ ಅಜ್ಞಾನ ಮತ್ತು ಕಲ್ಪನೆಗಳಿಂದ ಹುಟ್ಟುತ್ತವೆ. ಅದನ್ನು ತಿಳಿಯೋದು ವಿಷಯಗಳ ಬಗ್ಗೆ ಮೂಡುವ ತಪ್ಪು ದೃಷ್ಟಿಕೋನಗಳು. ಇಂತಹ ಮಿತಗಳು ಸಮಾಜದಲ್ಲಿ ಆಳವಾಗಿ ಬೇರುವುದರಿಂದ ಅವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದು ಬಹಳ ಮಹತ್ವದಾಗಿದೆ. ಸರ್, ಇವಾಗ ದಂತ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹಲ್ಲುಗಳು ನನ್ನ ಒಂದು ಸಾಮಾನ್ಯ ಆರೋಗ್ಯದ ಮೇಲೆ ಯಾವುದೇ ಒಂದು ರೀತಿಯ ಪರಿಣಾಮವನ್ನ ಬೀರೋದಿಲ್ಲ ಅನ್ನುವಂತ ಒಂದು ನಂಬಿಕೆ ಇರುತ್ತೆ. ಇದು ಒಂದು ತಪ್ಪು ನಂಬಿಕೆ ಮೇಡಮ್. ಆಕ್ಚುಲಿ ನಾವು ಓರಲ್ ಹೆಲ್ತ್ ಈಸ್ ಅ ಮಿರರ್ ಆಫ್ ಜನರಲ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಬಾಯಿಯ ಆರೋಗ್ಯ, ನಮ್ಮದು ಮೌಖಿಕ ಆರೋಗ್ಯ ಒಂದು ನಾವು ನೋಡ್ತಿದ್ದ ಹಾಗೆ ಒಂದು ಮಿರರ್. ನಾವು ಏನೇ ತಿನ್ನಲಿ, ಏನೇ ಊಟ ಮಾಡಲಿ, ಏನೇ ಸೇವನೆ ಮಾಡಲಿ, ಅದು ನಮ್ಮ ಬಾಯಿ ಮೂಲಕ ದೇಹಕ್ಕೆ ಹೋಗುತ್ತದೆ. ಸೊ ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಬೇಕಂತ ಹೇಳಿದ್ರೆ ನಮ್ಮ ಮೌಖಿಕ ಆರೋಗ್ಯವನ್ನು ತುಂಬ ಇಂಪಾರ್ಟೆಂಟ್. ಈಗ ನಾವು ಭಾಳಷ್ಟು ನೋಡಿದ್ದೇವೆ ಪಯೋರಿಯಾ ಅಂತೇಳಿ, ಪೆರಿಡೋಂಟಲ್ ಡಿಸೀಸ್ ಅಂತ ಹೇಳ್ತೀವಿ ಮೇಡಮ್. ಸೊ ಅದರಿಂದ ನಮ್ಮ ಹಾರ್ಟಿಗೂ ತೊಂದರೆ ಆಗುತ್ತದೆ. ಮತ್ತೆ ಭಾಳಷ್ಟು ಸಿಸ್ಟಮಿಕ್ ಡಿಸೀಸ್ ಅಂತ ಹೇಳ್ತೀವಿ, ಅದು ನಮ್ಮ ಬಾಯಿಯ ಆರೋಗ್ಯದಲ್ಲಿ ರಿಲೇಷನ್ ನಾವು ನೋಡ್ಬೋದು. ಈಗ ತುಂಬ ನಾವು ತಂಬಾಕು ಸೇವನೆ ಮಾಡೋದು, ಹೆಣ್ಮಕ್ಳಲ್ಲಿ ಸಿಗರೇಟ್ ಸೇದೋದು, ತಂಬಾಕು ತಿನ್ನೋ ನಂತರ ಅವರು ನಾಳೆ ಗರ್ಭಸ್ಥರೇ ಆದರೆ ಮಗು ಹುಟ್ಟುವುದು ಲೋ ಬರ್ತ್ ವೇಟ್ ಅಲ್ಲಿ ಹುಟ್ಟುತ್ತದೆ. ಮತ್ತೆ ಬಹಳಷ್ಟು ನಾವು ತಿನ್ನೋ ಆಹಾರ ಅಂತಲ್ಲ ಮೇಡಮ್, ನಮ್ದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಲಿ, ನಮ್ದು ಮೌಖಿಕ ಮಾತುಗಳಾಗಲಿ, ನಮ್ದು ಸ್ಮೈಲ್ ಆಗಲಿ, ಯಾವುದೇ ನಮ್ಮ ಮೌಖಿಕ ಆರೋಗ್ಯವನ್ನು ನಮ್ಮ ದೇಹದ ಆರೋಗ್ಯವನ್ನು ಅವಲಂಬಿಸುತ್ತದೆ. ಸೊ ಓರಲ್ ಹೆಲ್ತ್ ಈಸ್ ಕಾಲ್ಡ್ ಎಸ್ ಅ ಮಿರರ್ ಆಫ್ ಜನರಲ್ ಹೆಲ್ತ್. ಅಂದ್ರೆ ಬಾಹ್ಯ ಒಂದು ಸೌಂದರ್ಯದ ಜೊತೆಗೆ ನಮ್ಮ ಒಂದು ದೈಹಿಕ ಸೌಂದರ್ಯದ ಜೊತೆಗೆ ಆಂತರಿಕ ಸೌಂದರ್ಯವನ್ನು ಕೂಡ ಈ ಒಂದು ಬಾಯಿಯಿಂದಲೇ ನಾವು ಗುರುತಿಸಬಹುದು ಅಂತ ತಾವು ಹೇಳ್ತಾ ಇದ್ದೀವಿ. ಏನೇ ಇರಲಿ ಎಲ್ಲ ಬಾಯಿ ಮತ್ತು ನಮ್ಮ ಮೌಖಿಕ ಆರೋಗ್ಯದಿಂದನೇ ಈಗಿನ ಕಾಲದಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಲಿ, ಅವ್ರದ್ದು ಕಮ್ಯುನಿಕೇಷನ್ ಸ್ಕಿಲ್ ಆಗಲಿ, ಅವ್ರದ್ದು ಮಾತುಗಳಾಗಲಿ, ಎಲ್ಲವನ್ನು ನಮ್ಮ ಮೌಖಿಕ ಆರೋಗ್ಯದಿಂದಲೇ ಹುಟ್ಟುತ್ತದೆ. ಸರ್, ಈಗ ಹೇಳ್ತಿರ್ತಾರೆ ಯಾರು ಗರ್ಭಿಣಿಯರಿದ್ರೆ ಅವರಿಗೆ ಒಂದು ದಂತ ಚಿಕಿತ್ಸೆ ಮಾಡಿಸಬಾರ್ದು ಅನ್ನೋ ಒಂದು ನಂಬಿಕೆ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತ? ಗರ್ಭಿಣಿಯರಲ್ಲಿ ಯೂಶಲಿ ಮೇಡಮ್ ಅವರು ಸ್ವಲ್ಪ ನ್ಯೂಟ್ರಿಷನ್ ಅಂತ ಹೇಳಿದ್ರೆ ಊಟ ಮಾಡಲಿಕ್ಕೆ ಸ್ವಲ್ಪ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಅವ್ರಿಗೆ ನ್ಯೂಟ್ರಿಷನ್ ನೀಡ್ ಈಸ್ ಇನ್ಕ್ರೀಸಿಂಗ್ ಇನ್ ದೆಮ್. ಪ್ರೆಗ್ನೆನ್ಸಿದಲ್ಲಿ ನಮಗೆ ಭಾಳಷ್ಟು ಪೌಷ್ಟಿಕಾಂಶಗಳನ್ನು ಬೇಕಾಗುತ್ತದೆ. ಹಾಗಾಗಿ ಅವರು 2 ತಾಸಿಗೊಮ್ಮೆ 4 ತಾಸಿಗೊಮ್ಮೆ ಏನಾದರೂ ಒಂದು ತಿನ್ಬೇಕನ್ಸುತ್ತೆ ಮತ್ತು ಅವರು ತಿನ್ನಲೇಬೇಕಾಗಿದೆ. ಸೊ ಹಾಗಾಗಿ ಜಾಸ್ತಿ ಹೊತ್ತು ಊಟ ಬಾಯಿ
ಸೇವನೆ, ನಮ್ಮ ಬಾಯಿಯ ಸೇವನೆಯಿಂದ ನಮ್ಮ ಹಲ್ಲುಗಳ ಮೇಲೆ ಪರಿಣಾಮ ಬೀಳುತ್ತದೆ. ಆಮೇಲೆ ಅವರಲ್ಲಿ ಗರ್ಭಸ್ಥರಲ್ಲಿ ಹಾರ್ಮೋನಲ್ ವೇರಿಯೇಷನ್ ಆಗುತ್ತೆ. ಆ ಹಾರ್ಮೋನ್ಸ್ ನಮ್ಮ ಒಸಡಿಗೆ ಡೈರೆಕ್ಟ್ ಕನೆಕ್ಷನ್ ಇದೆ. ಸೊ ಯಾವಾಗ ಗರ್ಭಸ್ಥರಲ್ಲಿ ಹಾರ್ಮೋನ್ಗಳು ವೇರಿಯೇಷನ್ ನಲ್ಲಿ ನಮ್ದು ಗಮ್ಸ್ ಏನಿದೆಲ್ಲ ಅದು ಸ್ವಲ್ಪ ದಪ್ಪ ಆಗುತ್ತೆ, ಸ್ವಲ್ಪ ರೆಡ್ಡಿಶ್ ಆಗಿ ಕಾಣಿಸುತ್ತೆ, ಸ್ವಲ್ಪ ಬ್ಲೀಡಿಂಗ್ ಆಗುತ್ತೆ. ಬಟ್ ಅವಾಗ ಏನಾಗುತ್ತೆ, ಅವರು ಬ್ರಷ್ ಮಾಡೋಕಾದ್ರೆ ಸ್ವಲ್ಪ ಬ್ಲಡ್ ಬರುತ್ತೆ, ಹಾಗಾಗಿ ಅವರು ಬ್ರಷ್ ಮಾಡೋದೇ ಬಿಟ್ಬಿಡ್ತಾರೆ, ಇಲ್ಲ ಕೈಲೇ ಉಜ್ತಾರೆ. ಬಹಳ ಜನ ನೋಡ್ಬೋದು, ಅಜ್ಜಿಯಂದರು ತಾಯಿಯಂದರು ಗರ್ಭಸ್ಥದಲ್ಲಿ ಕೈಲೇ ಉಜ್ಜು, ಜೋರಾಗಿ ಬ್ರಷ್ ಮಾಡಬೇಡ ಆ ತರ ಹೇಳ್ತಾರೆ. ಅದರಿಂದ ಏನಾಗುತ್ತೆ ಮೇಡಮ್, ಉಳುಕು ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ. ಆಮೇಲೆ ಉಳುಕಾದ್ಮೇಲೆ ಪೇನ್ ಬರುತ್ತೆ. ಪೇನ್ ಬಂದಾಗ ಅವ್ರಿಗೇನು ಅನ್ಸುತ್ತೆ, ಡೆಂಟಿಸ್ಟ್ ಕಡೆ ಹೋಗ್ಬೇಕು. ಗರ್ಭಿಣಿಯಸ್ಥರು ಡೆಂಟಿಸ್ಟ್ ಕಡೆ ಹೋಗಬಾರ್ದು, ಹಾಲಿನ ಟ್ರೀಟ್ಮೆಂಟ್ ಮಾಡಿಸ್ಕೋಬಾರ್ದು, ಹೊಸಡು ಟ್ರೀಟ್ಮೆಂಟ್ ಮಾಡಿಸ್ಕೋಬಾರ್ದು ಅಂತ ಮೂಡು ಕಲ್ಪನೆಗಳು. ಆಕ್ಚುಲಿ ಹಾರ್ಮೋನಲ್ ವೇರಿಯೇಷನ್ ಗಮ್ ಜಾಸ್ತಿ ಆಗುತ್ತೆ, ಬಟ್ ಲೋಕಲ್ ಫ್ಯಾಕ್ಟರ್ಸ್ ಅಂತ ನಾವು ಕರಿತೀವಿ, ಪ್ಲಾಕ್, ಕ್ಯಾಲ್ಕುಲಸ್ ಅಂತೇಳಿ ಗಮ್ಸ್ ಅಲ್ಲಿ ಅಂಟುಕೊಳ್ಳುತ್ತೆ, ಅದು ಬೆಳೆಯುತ್ತೆ. ಅದರಿಂದ ಲೋಕಲ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಜಿಂಜವಲ್ ಇನ್ಫ್ಲಮೇಷನ್, ಬ್ಲೀಡಿಂಗ್ ಗಮ್ಸ್, ಪೆಡಂಟಲ್ ಡಿಸೀಸ್ ಅಂದ್ರೆ ನಮ್ಮ ಒಸಡಿನ ರೋಗಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತದೆ. ಇದರಿಂದ ಹುಟ್ಟ ಮಗುನು ಲೋ ಬರ್ತ್ ವೇಟ್ ಆಗಿ ಹುಟ್ಟಬಹುದು, ಇಲ್ಲ ಪೂರ ನಮ್ಮ ಹುಟ್ಟ ಮಗುವಿಗೆ ಡೈರೆಕ್ಟ್ ಪರಿಣಾಮನೂ ಬೀಳುತ್ತದೆ. ಅದಕ್ಕೆ ನಾವು ಡೆಂಟಲ್ ಟ್ರೀಟ್ಮೆಂಟ್ ಗರ್ಭಿಣಿಯರಿಗೆ ಅತ್ಯವಶ್ಯ. ಆದರೆ ಅವರು ಯಾವ ಟೈಮಲ್ಲಿ ಮಾಡಿಸ್ಕೋಬೇಕು, ಯಾವ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು, ಅದು ವೆರಿ ಇಂಪಾರ್ಟೆಂಟ್ ಮೇಡಮ್. ಈಗ ನಾವು ಹೇಳ್ತೀವಿ ಫಸ್ಟ್ ಟ್ರೈಮಿಸ್ಟರ್ ಅಂತೇಳಿ. ಫಸ್ಟ್ ಟ್ರೈಮಿಸ್ಟರ್ ಅಂದರೆ ಫಸ್ಟ್ 3 ತಿಂಗಳು, ಆಮೇಲೆ ಸೆಕೆಂಡ್ ಟ್ರೈಮಿಸ್ಟರ್ 3 6 ತಿಂಗಳು, ಟ್ರೈಮಿಸ್ಟರ್ 6 ತಿಂಗಳಿಂದ 9 ತಿಂಗಳು. ಯೂಶಲಿ ಡೆಂಟಲ್ ಟ್ರೀಟ್ಮೆಂಟ್ಸ್ ಆರ್ ಸೇಫ್ ಇನ್ ಸೆಕೆಂಡ್ ಟ್ರೈಮಿಸ್ಟರ್. ಅಂದರೆ 3 ತಿಂಗಳಿಂದ 6 ತಿಂಗಳೊಳಗೆ ಯಾವುದೇ ಥರ ಡೆಂಟಲ್ ಟ್ರೀಟ್ಮೆಂಟನ್ನು ಅವರು ಮಾಡಿಸ್ಕೋಬಹುದು. ಒಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಹಲ್ಲು ನೋವಿಗೆ ಯಾವುದೇ ಓವರ್ ದ ಕೌಂಟರ್ ಟ್ಯಾಬ್ಲೆಟ್ಸ್ ಹೋಗಿ ಮೆಡಿಕಲಲ್ಲಿ ತಗೋಬಾರದು. ಅದು ಏನಾದರೂ ತಗೊಂಡ್ರೆ ಸ್ವಲ್ಪ ಅವರಿಗೆ ಮಗು ಮೇಲೆ ಆಗಲಿ ತಮ್ಮ ಪ್ರೆಗ್ನೆನ್ಸಿ ಅವ್ರಿಗೆ ಮೇಲೆ ಪರಿಣಾಮ ಬೀಳುತ್ತದೆ. ಡೆಂಟಿಸ್ಟ್ ಕನ್ಸಲ್ಟ್ ಮಾಡಿ ತಗೋಬೇಕು. ಆ್ಯಂಡ್ ಯಾವುದೇ ಟ್ರೀಟ್ಮೆಂಟ್ ಇರಲಿ ನಾವು ಪ್ರೆಗ್ನೆನ್ಸಿಯಲ್ಲಿ ಮಾಡ್ಬೋದು ಅದಕ್ಕೆ, ಬಟ್ ವಿ ಹ್ಯಾವ್ ಟು ಟೇಕ್ ವೆರಿ ಪ್ರಿಕಾಷನ್ ಮೆಥಡ್ಸ್. ಅದು ಡೆಂಟಿಸ್ಟ್ ಮಾಡ್ತಾರೆ ಮೇಡಮ್. ಈಗ ಎಕ್ಸಾಂಪಲ್ ಅಂದರೆ ಎಕ್ಸ್ರೇವನ್ನು ನಾವು ತಗೋಬಾರ್ದು ಯೂಶಲಿ ಪ್ರೆಗ್ನೆನ್ಸಿನಲ್ಲಿ. ಬಟ್ ಅತ್ಯವಕಾಶವಾಗಿ ನಾವು ತಗೋಬೇಕಂತ ಹೇಳಿದ್ರೆ 1-2 ಆದರೆ ನಾವು ಲೆಡ್ ಆ್ಯಪರ್ನ ಹಾಕೋಬೇಕು. ಆಮೇಲೆ ಥೈರಾಯ್ಡ್ ಕಾಲರ್ ಅಂತ ಬರುತ್ತೆ ಮೇಡಮ್, ಅದನ್ನ ಹಾಕ್ಬಿಟ್ಟು ಲೆಡ್ ಆ್ಯಪರ್ನ ಹಾಕ್ಬಿಟ್ಟು 1-2 ಮಿನಿಮಮ್ ಎಕ್ಸ್ಪೋಜರಲ್ಲಿ ಎಕ್ಸ್ರೇ ತಗೋಬೋದು, ಅತ್ಯವಕಾಶ ಇದ್ದರೆ ಮಾತ್ರ. ಬಟ್ ಡೆಂಟಲ್ ಟ್ರೀಟ್ಮೆಂಟ್ ವಿ ಕ್ಯಾನ್ ಪ್ಲಾನ್ ಪ್ರಾಪರ್ಲಿ. ಆ್ಯಂಡ್ ಅವ್ರಿಗೆ ಮೆಡಿಕೇಶನ್ ಕೊಡ್ಬೋದು, ಯಾವ ಥರ ಆ್ಯಂಟಿಬಯೋಟಿಕ್ ಕೊಡಬೇಕು, ಯಾವ ಪೇನ್ ಕಿಲ್ಲರ್ ಕೊಡ್ಬೋದು, ಅದು ಎಲ್ಲ ಥರ ನಮ್ಮಲ್ಲಿ ಗೈಡ್ಲೈನ್ಸ್ ಇದೆ ಮೇಡಮ್. ಆ ಪ್ರಕಾರ ನಾವು ಗರ್ಭಿಣಿಯರಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ತುಂಬ ಉಪಯೋಗ ಆಗುತ್ತೆ. ಬಟ್ ಗರ್ಭಿಣಿಸ್ಥರು ಟ್ರೀಟ್ಮೆಂಟ್ ಡೆಂಟಲ್ ಏನೇ ಇರಲಿ, ಬ್ಲೀಡಿಂಗ್ ಗಮ್ಸ್ ಇರಲಿ, ಹಲ್ಲು ಉಳುಕಾಗಲಿ, ರೂಟ್ ಕೆನಾಲ್ಸನ್ನೇ ಮಾಡ್ಬೋದು ಮೇಡಮ್, ಬಟ್ ಇನ್ ಅ ಸೇಫ್ ಪೀರಿಯಡ್. ಅಂದ್ರೆ ಸರ್, ಇವಾಗ ಗರ್ಭಿಣಿ ಸ್ತ್ರೀಗೆ ಒಂದು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡು ದಂತ ವೈದ್ಯರು ಅವರಿಗೆ ಚಿಕಿತ್ಸೆಯನ್ನ ನೀಡ್ತಾರೆ ಅಂತ ತಾವು ಹೇಳ್ತಾ ಇದ್ದೀರಾ? ಹೌದು ಮೇಡಮ್. ಇನ್ನು ಗರ್ಭಿಣಿಸ್ಥರಿಗೆ ಬೇಕಿದ್ರೆ ಅವರು ಒಂದು ಸೈಕಲಾಜಿಕಲ್ ಕನ್ಸಲ್ಟೇಷನ್ ಅಂತ ಮಾಡ್ಬೋದು ನಾವು. ಅಂದ್ರೆ ಯಾವ ತರ 9 ಮಂತ್ಸ್ ಪೀರಿಯಡ್ ಅಲ್ಲಿ ಯಾವ ತರ ಅವರು ತಮ್ಮ ಮೌಖಿಕ ಆರೋಗ್ಯವನ್ನು ಸರಿಪಡಿಸ್ಕೋಬಹುದು, ಅಲ್ಲ ಪ್ರಿವೆನ್ಷನ್ ಮಾಡ್ಬೋದು. ಕರೆಕ್ಟಾಗಿ ಬ್ರಷ್ ಮಾಡೋದ್ರಿಂದ, ಪೌಷ್ಟಿಕ ಅಂಶ ಚೆನ್ನಾಗಿ ತಿನ್ನೋದ್ರಿಂದ, ಅವರಲ್ಲಿ ಸ್ವೀಟ್ಸ್ ಎಕ್ಸ್ಟ್ರಾ ತಿನ್ನೋದಿದ್ರೆ ಯಾವ ಟೈಮಲ್ಲಿ ತಿನ್ನಬೇಕು, ತಿಂದರೆ ಏನು ಮಾಡಬೇಕು, ಯಾವ ಮೌತ್ ವಾಶ್ ಯೂಸ್ ಮಾಡಬೇಕು, ಯಾವ ಪೇಸ್ಟ್ ಯೂಸ್ ಮಾಡಬೇಕು. ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ಥರ ಹಲ್ಲಿನ ರೋಗಗಳಾಗಲಿ, ಅಲ್ಲಿನ ಪೇನ್ ಆಗಲಿ ಅನುಭವಿಸೋಕ್ಕಿಂತ ಮುಂಚೆನೆ ನಾವು ಸ್ವಲ್ಪ ಪ್ರಿವೆನ್ಷನ್ ಅಂತ ಹೇಳಿದ್ರೆ ಕಾಳಜಿ ವಹಿಸಿದರೆ, ನಮ್ಮ ದಂತ ವೈದ್ಯರನ್ನು ಭೇಟಿ ಮಾಡಿ ಕಾಳಜಿ ವಹಿಸಿದರೆ ಅವರಿಗೆ 9 ಮಂತ್ಸ್ ಪೀರಿಯಡ್ ತುಂಬ ಚೆನ್ನಾಗಿ ಹೋಗುತ್ತೆ ಮೇಡಮ್. ಅದಾದಮೇಲೆ ತಮ್ಮ ಮಗು ಹುಟ್ಟಿದ ಮೇಲೆ ಅವ್ರದ್ದು ಮೌಖಿಕ ಆರೋಗ್ಯ ವೆರಿ ಇಂಪಾರ್ಟೆಂಟ್. ನಿಯೋನೆಟಲ್ ಕೇರ್, ಓರಲ್ ಕೇರ್, ಅದನ್ನು ನಾವು ಚೆನ್ನಾಗಿ ಅವ್ರಿಗೆ ಎಜುಕೇಟ್ ಮಾಡ್ಬೋದು ಮೇಡಮ್. ನೀವು ಕೇಳ್ತಾ ಇದ್ದೀರಾ, ಇದು KLE ಧ್ವನಿ 90.4 FM. ಹಲ್ಲಿನ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಇರುವ ತಪ್ಪು ಕಲ್ಪನೆಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದಾರೆ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯದ ಸಮಾಜ ದಂತ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಪ್ರಶಾಂತ್ ವಿಶ್ವಕರ್ಮ ಅವರು. ಸರ್, ಇವಾಗ ಸಾಮಾನ್ಯವಾಗಿ ಮೇಲಿನ ಹಲ್ಲನ್ನ ತೆಗೆಸಿದ್ರೆ ಕಣ್ಣು ದೃಷ್ಟಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ, ಅದು ಎಷ್ಟರ ಮಟ್ಟಿಗೆ ಸರಿ ಅಂತ? ಈ ನಂಬಿಕೆ ತುಂಬಾ ಜನರಲ್ಲಿ ನಾವು ಕೇಳ್ತೀವಿ. ಯೂಶಲಿ ಯಾರೇ ಹಲ್ಲು ತೆಗೆಸ್ಕೊಳಕ್ ಬರಲಿ, ಫಸ್ಟ್ ಕ್ವಶನ್ ಕೇಳ್ದಿದೆ, ಹಲ್ಲು ತೆಗೆದ್ರೆ ಕಣ್ಣು ದೃಷ್ಟಿ ಹೋಗುತ್ತದೆ, ಇಲ್ಲ ಕಣ್ಣು ಮಂಜಾಗುತ್ತದೆ. ಇದು ಬರೇ ಮೇಲಿನ ಹಲ್ಲು ಅಂತಲ್ಲ ಮೇಡಮ್, ಯಾವುದೇ ಹಲ್ಲು ತೆಗೆಸ್ಕೊಳ್ಳಿ ಅವರು ಡೆಫಿನೆಟ್ ಆಗಿ ಈ ಕ್ವಶನ್ ಕೇಳ್ತಾರೆ. ಇದೊಂದು ಮೂಢನಂಬಿಕೆ. ಕಣ್ಣಿನ ನರಗಳು ಮತ್ತು ಹಲ್ಲಿನ ನರಗಳು ತುಂಬ ಡಿಫ್ರೆಂಟ್ ಆಗಿದೆ. ಕಣ್ಣಿಗೆ ಸಪ್ಲೈ ಮಾಡೋ ನರ್ವ್ಸ್ ಬೇರೆ, ಹಲ್ಲಿಗೆ ಸಪ್ಲೈ ಮಾಡೋ ನರ್ವೇ ಬೇರೆ. ಕಣ್ಣಿಗೆ ಮತ್ತು ಹಲ್ಲಿಗೆ ಯಾವುದೂ ಸಂಬಂಧ ಇಲ್ಲ ಮೇಡಮ್. ಸೊ ಈಗ ನಾವು ನೋಡ್ಬೋದು, ನಮ್ಮ ದಂತ ಮಹಾವಿದ್ಯಾಲಯದಲ್ಲಾಗಲಿ, ಡೆಂಟಲ್ ಕ್ಲಿನಿಕ್ಸ್ಗಳಾಗಲಿ ತುಂಬ ಜನ ಹಲ್ಲು ತೆಗೆಸ್ಕೊಳ್ತಾರೆ. ಅಂದರೆ ಈಗ ಬರ್ತಾ ಬರ್ತಾ ಮಂದಿಗೆ ತಿಳಿತಾ ಇದೆ ಬೈ ಎಜುಕೇಷನ್. ಸೊ ಇದೊಂದು ತಪ್ಪು ಕಲ್ಪನೆ ಮೇಡಮ್. ಯಾವುದೇ ತೊಂದರೆ ಇಲ್ಲ, ನೀವು ಯಾವುದೇ ಹಲ್ಲು ತೆಗೆಸ್ಕೊಳ್ಳಿ, ಸಣ್ಣ ಮಕ್ಕಳಿರಲಿ, ವೃದ್ಧರಿರಲಿ, ಯಾರೇ ಇರಲಿ, ಯಾವುದೋ ಹಲ್ಲು ತೆಗೆಸ್ಕೊಂಡ್ರು
ಕಣ್ಣಿಗೆ ಯಾವುದೇ ಥರ ಪರಿಣಾಮ ಬೀಳುವುದಿಲ್ಲ. ಇದು ತಪ್ಪು ಕಲ್ಪನೆ. ಸರ್, ಈಗ ದಂತ ವೈದ್ಯರ ಹತ್ತಿರ ಬಂದು ಹಲ್ಲನ್ನ ಏನಾದ್ರು ನಾವು ಕ್ಲೀನ್ ಮಾಡಿಸ್ಕೊಂಡ್ರೆ ಹಲ್ಲು ಸಡ್ಲಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ಹೌದು ಮೇಡಮ್, ಇದು ಒಂದು ತುಂಬಾ ದೊಡ್ಡ ತಪ್ಪು ಕಲ್ಪನೆ. ಆಕ್ಚುಲಿ ನಾವು ಸ್ಕೇಲಿಂಗ್ ಅಂತ ಕರಿತೀವಿ, ಓರಲ್ ಪ್ರೊಫ್ಲಾಕ್ಸಿಸ್ ಅಂತೇಳಿ. ಅದು ಒಂದು ಅಲ್ಟ್ರಾಸೋನಿಕ್ ಮಷಿನ್ ಇಂದ ನಾವು ಕ್ಲೀನ್ ಮಾಡ್ತೀವಿ. ಅದು ಒಂಥರ ಎಕ್ಸ್ಟೆಂಡೆಡ್ ಬ್ರಷಿಂಗ್ ಇದ್ದಾಗೆ. ಸೊ ಅದನ್ನು ನಾವು ರೆಗ್ಯುಲರ್ ಆಗಿ ಮಾಡಿಸ್ಕೋಬೇಕು ಮೇಡಮ್. ಅಟ್ಲೀಸ್ಟ್ 6 ತಿಂಗಳಿಗೊಮ್ಮೆ ಇಲ್ಲ ವರ್ಷಕ್ಕೊಮ್ಮೆ ಆದರೂ ನಾವು ಸ್ಕೇಲಿಂಗ್ ಮಾಡಬೇಕು. ಯಾಕಂದ್ರೆ ನಾವು ಯೂಶಲಿ ನೋಡ್ತೀವಿ, ನಾವು ಎಷ್ಟು ಸತ ಹೇಳ್ತೀವಿ 2 ಸತಿ ಬ್ರಷ್ ಮಾಡಬೇಕು, ಮಲ್ಕೋಕ್ಕಿಂತ ಮುಂಚೆ ಒಂದು ಸತಿ ಬ್ರಷ್ ಮಾಡ್ಬೇಕಂತೇಳಿ. ಅದು ಯೂಶಲಿ ಪ್ರಾಕ್ಟಿಕಲ್ ಆಗಿ ಫೀಸಿಬಲ್ ಆಗಲ್ಲ. ಸ್ವಲ್ಪ ಜನ ಮಾಡ್ತಾರೆ, ಸ್ವಲ್ಪ ಜನ ಮಾಡಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಪ್ಲಾಗ್ ಅಂತೇಳಿ ಅಂಟುಕೊಳ್ಳುತ್ತೆ. ಅದು ಬೆಳೆದು ಕ್ಯಾಲ್ಕುಲಸ್ ಆಗುತ್ತೆ. ಆ ಕ್ಯಾಲ್ಕುಲಸ್ ಅಂತ ಹೇಳಿದ್ರೆ ಸ್ವಲ್ಪ ಹಾರ್ಡ್ ಕ್ಯಾಲ್ಸಿಯಂ ಮಟೀರಿಯಲ್ ಹಲ್ಲಿನ ನಡೋ ಭಾಗದಲ್ಲಿ ಕುಳ್ಕೊಳ್ಳುತ್ತೆ. ಅದರಿಂದ ಏನಾಗುತ್ತೆ ಮೇಡಮ್, ಒಸಡು ಸ್ವಲ್ಪ ಕೆಳಗಿಳಿಯುತ್ತೆ. ಆಮೇಲೆ ಇನ್ಫೆಕ್ಷನ್ ಪರಿಣಾಮ ಶುರು ಆಗುತ್ತೆ. ಸೊ ಎವ್ರಿ ಇಯರ್ ನಾವು ಎಷ್ಟೇ ಚೆನ್ನಾಗಿ ಬ್ರಷ್ ಮಾಡಿದ್ರು ನಾವು ವರ್ಷಕ್ಕೊಮ್ಮೆ ಆದರೂ ಒಂದು ಸತಿ ಸ್ಕೇಲಿಂಗ್ ಮಾಡಿಸ್ಕೊಳ್ಳೇಬೇಕು. ಈಗ ತುಂಬ ಜನ ಸ್ಕೇಲಿಂಗು ಮಾಡಲ್ಲ, ಸರಿಯಾಗಿ ಬ್ರಷು ಮಾಡಿರಲ್ಲ. ಒಂದು 40 ವರ್ಷ 50 ವರ್ಷ ಹಾಗೆ ಬಂದು ಅವರು ಇಲ್ಲೆಲ್ಲ ಕ್ಯಾಲ್ಕುಲಸ್ ಕೂತ್ಕೊಂಡಿದೆ, ಕ್ಯಾಲ್ಸಿಯಂ ಕೂತ್ಕೊಂಡಿದೆ, ಅದನ್ನು ಕ್ಲೀನ್ ಮಾಡಬೇಕು. ಆ್ಯಕ್ಚುಲಿ ಏನಾಗುತ್ತೆ ಮೇಡಮ್, ಡಿಸ್ಟ್ರಕ್ಷನ್ ಇಸ್ ಆಲ್ರೆಡಿ ಡನ್. ಈಗ ಕ್ಯಾಲ್ಕುಲಸ್ ಎಲ್ಲ ಏನಾಗುತ್ತೆ, ಅದು ಕುತ್ಕೊಂಡು ಹೊಸಡು ಇನ್ಫೆಕ್ಷನ್ ಆಗಿ ಒಳಗಡೆ ಎಲ್ಲ ಕರಿಗೋಗಿರುತ್ತೆ. ಸೊ ಹಲ್ಲು ಕ್ಯಾಲ್ಕುಲಸ್ ಅಂತ ಹೇಳಿದ್ರೆ ಆ ಕ್ಯಾಲ್ಸಿಯಂ ಮೇಲೇ ಸಪೋರ್ಟ್ ಆಗಿರುತ್ತೆ. ಆ ಟೈಮಲ್ಲಿ ನಮ್ಮಲ್ಲಿ ಬಂದಾಗ ನಾವೇನು ಮಾಡ್ತೀವಿ, ಸ್ಕೇಲಿಂಗ್ ಮಾಡ್ತೀವಿ. ಸ್ಕೇಲಿಂಗ್ ಮಾಡಿದ್ಕೊಳ್ಳಿ ಏನಾಗುತ್ತೆ, ಸಪೋರ್ಟ್ ಇರಲ್ಲ. ಯಾಕಂದರೆ ಎಲುಬು ಕರಿಗೋಗಿದೆ, ಹಲ್ಲಿನ ಸಪೋರ್ಟ್ ಬರೀ ಕ್ಯಾಲ್ಕುಲಸ್ ಮೇಲೇ ಇದೆ. ಸೊ ನಾವು ಅದು ಹಲ್ಲು ಕ್ಲೀನ್ ಮಾಡಿದ್ಕೊಳ್ಳಿ, ಕ್ಯಾಲ್ಕುಲಸ್ ಎಲ್ಲ ಕ್ಲೀನ್ ಮಾಡಿದ್ಕೊಳ್ಳಿ ಹಲ್ಲು ಅಳಗಡೆಗೆ ಸ್ಟಾರ್ಟ್ ಆಗುತ್ತೆ. ಇದು ತಪ್ಪು ಕಲ್ಪನೆ ಮೇಡಮ್. ಎವ್ರಿ ವರ್ಷಕ್ಕೊಮ್ಮೆ ಸ್ಕೇಲಿಂಗ್ ಮಾಡಿಸ್ಕೊಂಡ್ರೆ ನಮ್ಮ ಹಲ್ಲು, ನಮ್ಮ ಹೊಸಡು ಇಷ್ಟು ಸ್ಟ್ರಾಂಗ್ ಆಗಿರುತ್ತೆ. ನೀವು ಇವನ್ 70 ವರ್ಷ ಆಗಲಿ 80 ವರ್ಷ ಆಗಲಿ ನಿಮ್ಮ ಹೊಸಡು, ನಿಮ್ಮ ಹಲ್ಲು ಸ್ಟ್ರಾಂಗ್ ಆಗಿ ನೋಡ್ಬೋದು ನಾವು. ಖಂಡಿತ ಸರ್. ಸರ್, ಇನ್ನು ಕೆಲವೊಬ್ರು ಒಂದು ಹಾರ್ಡ್ ಬ್ರಷ್ ಇಂದ ಹಲ್ಲನ್ನ ಜೋರಾಗಿ ತಿಕ್ತಾ ಇರ್ತಾರೆ, ಅದರಿಂದ ಹಲ್ಲು ಸ್ವಚ್ಛವಾಗುತ್ತೆ ಅನ್ನೋ ಒಂದು ಕಲ್ಪನೆ. ಅದರ ಬಗ್ಗೆ ಏನ್ ಹೇಳ್ತೀರಾ ಸರ್? ಹಲ್ಲನ್ನ ಯಾವ ರೀತಿ ತಿಕ್ಬೇಕು ಅಂತ? ಹೌದು ಮೇಡಮ್, ಇದೊಂದು ದೊಡ್ಡ ತಪ್ಪು ಕಲ್ಪನೆ. ನಾವು ಹಾರ್ಡ್ ಬ್ರಷ್ ತೊಗೋಬೇಕು, ಜೋರಾಗಿ ಬ್ರಷ್ ಮಾಡಬೇಕು. ಸೊ ಒಂದಿಷ್ಟು ಜನಕ್ಕೆ ಹುಟ್ಟಿದಿಂದಲೇ ಹಲ್ಲು ಹಳದಿಯಾಗಿ ಹುಟ್ಟುತ್ತೆ. ನೀವು ಸ್ವಲ್ಪ ನೋಡ್ಬೋದು, ಯಾರು ಫೇರ್ ಆಗಿರ್ತಾರೆ ಅವರಿಗೆ ಸ್ವಲ್ಪ ಹಳದಿಯಲ್ಲಿರುತ್ತೆ, ಯಾರು ಸ್ವಲ್ಪ ಕಪ್ಪು ಬಣ್ಣಲ್ಲಿರ್ತಾರೆ ಅವ್ರಿಗೆ ಹಲ್ಲು ಬಿಳಿಯಾಗಿರುತ್ತೆ. ಸೊ ಒಬ್ಬೊಬ್ಬರಿಗೆ ಅದು ನಮ್ಮ ದೇವರು ಕೊಟ್ಟ ಹಲ್ಲುಗಳು. ಸೊ ಅದೇನಾಗುತ್ತೆ, ಇದು ಸ್ವಲ್ಪ ಜನ ಏನು ಮಾಡ್ತಾರೆ, ಜೋರಾಗಿ ಉಜ್ಜಬೇಕು, ಹಲ್ಲು ಎಲ್ಲ ಹಳದಿ ಎಲ್ಲ ಹೋಗ್ಬಿಡುತ್ತೆ ಅಂತೇಳಿ. ತಪ್ಪು ಕಲ್ಪನೆ. ಅದರಲ್ಲಿ ಅವರು ಚೂಸ್ ಮಾಡೋದು ಹಾಗೆ ಹಾರ್ಡ್ ಬ್ರಷ್ ಅಂತೇಳಿ. ಯೂಶಲಿ ಹಾರ್ಡ್ ಬ್ರಷ್ ಇಂದ ಬ್ರಷ್ ಮಾಡಲೇಬಾರ್ದು ಮೇಡಮ್. ಹಾರ್ಡ್ ಬ್ರಷ್ ಈಸ್ ಓನ್ಲಿ ಫಾರ್ ಯೂಸ್ ಫಾರ್ ಡೆಂಚರ್ ಕ್ಲೀನಿಂಗ್. ನಾವು ಹಲ್ಲು ಸೆಟ್ ಹಾಕ್ಸ್ಕೊಳ್ತೀವಿ, ಆ ಹಲ್ಲು ಸೆಟ್ಟನ್ನು ಕ್ಲೀನ್ ಮಾಡಲಿಕ್ಕೆ ನಾವು ಹಾರ್ಡ್ ಬ್ರಷ್ ಯೂಸ್ ಮಾಡ್ಬೋದು. ಅದು ಬಿಟ್ಟರೆ ನಾವು ಯೂಶಲಿ ಸಾಫ್ಟ್ ಬ್ರಷ್ ಯೂಸ್ ಮಾಡಬೇಕು. ಮೀಡಿಯಮ್ ಅಂತ ಒಂದು ಬ್ರಷ್ ಬರುತ್ತೆ, ಸ್ವಲ್ಪ ಜನರಲ್ಲಿ ಮೀಡಿಯಂ ಬ್ರಷ್ ಯೂಸ್ ಮಾಡ್ಬೋದು. ಬಿಟ್ಟರೆ ಸಾಫ್ಟ್ ಬ್ರಷ್ ಈಸ್ ರೆಕಮೆಂಡೆಡ್. ಸಾಫ್ಟ್ ಬ್ರಷ್ ಇಂದ ನಾವು ಚೆನ್ನಾಗಿ ಬ್ರಷ್ ಅಂದರೆ ಅದು ಒಂದು ವಿಧಾನ ಇದೆ ಮೇಡಮ್. ನಾವು ಯಾವಾಗಲೂ ಹಾರಿಜಾಂಟಲ್ ಬ್ರಷ್ ಮಾಡ್ತೀವಿ, ಆ ಥರ ಬ್ರಷ್ ಮಾಡಬಾರ್ದು, ಅದರಿಂದ ಹಲ್ಲು ಸವಿಯುತ್ತದೆ. ಸೊ ನಾವು ವರ್ಟಿಕಲ್ ಬ್ರಷಿಂಗ್ ನಾವು ಮಕ್ಕಳಲ್ಲಿ ಎಜುಕೇಟ್ ಮಾಡ್ತೀವಿ, ಅಪ್ ಆ್ಯಂಡ್ ಡೌನ್, ರೋಲ್ ಆ್ಯಂಡ್ ರೋಲ್ ಅಂತೇಳಿ, ಮೇಲೆ ಕೆಳಗಡೆ ಸುತ್ತಮುತ್ತ ಈ ಥರ ಬ್ರಷ್. ಮತ್ತು ಇನ್ನೊಂದು ಬಾಸ್ ಟೆಕ್ನಿಕ್ ಅಂತಿದೆ. ನಾವು ಡೆಂಟಿಸ್ಟ್ಗಳಲ್ಲಿ ಹೋದಾಗ ನಾವು ಅದ್ರ ಬಗ್ಗೆ ತಿಳ್ಕೊಬೋದು, ಅವ್ರು ಡೆಮಾನ್ಸ್ಟ್ರೇಟ್ ಮಾಡ್ತಾರೆ, ಅದ್ರ ಬಗ್ಗೆ ನಾವು ಕಲ್ತ್ಕೋಬೋದು. ಅದೇ ಥರ ನಾವು ಪ್ರಾಕ್ಟೀಸು ಮಾಡ್ಬೋದು. ಸೊ ವಿಧಾನ ಈಸ್ ಇಂಪಾರ್ಟೆಂಟ್ ದ್ಯಾನ್ ಬ್ರಷಿಂಗ್ ವೆರಿ ಹಾರ್ಡ್. ಸರ್, ಈಗ ಹಲ್ಲಿನ ನಡುವೆ ಅಂತರ ಇರೋದು, ಹಲ್ಲು ಬಿಡಿಯಾಗಿದ್ರೆ ಅದು ಒಂದು ಅದೃಷ್ಟದ ಸಂಕೇತ ಅಂತ ನಂಬ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ಮೇಡಮ್, ಇದು ಆ್ಯಕ್ಚುಲಿ ಹಲ್ಲಲ್ಲಿ ಬಿಡಿ ಅಂತ ಹೇಳಿದ್ರೆ ಫಿಸಿಯೋಲಾಜಿಕಲ್ ಸ್ಪೇಸಿಂಗ್ ಅಂತ ಹೇಳಿ ಕರಿತೀವಿ ನಾವು. ಸ್ವಲ್ಪ ಜನರಲ್ಲಿ ಅದು ಇರುತ್ತೆ. ಇಟ್ ಈಸ್ ಆ್ಯಕ್ಚುಲಿ ಗುಡ್ ಸೈನ್. ಹಾಗೇನು ಅಂದರೆ ನಮ್ಮ ದಂತ ವಿಭಾಗದಲ್ಲಿ ನಾವು ಹಲ್ಲು ಸ್ವಲ್ಪ ಬಿಡಿ ಇದ್ದರೆ ತುಂಬ ಜನ ಏನು ಮಾಡ್ತಾರೆ, ಬಿಡಿ ಇದೆ, ಮಿಡ್ಲೈನ್ ಡೈಸ್ಟಿಮ್ ಅಂತಲೂ ಕರಿತೀವಿ ನಾವು. ಎರಡಲ್ಲಿ ನಡುಕೆ ಗ್ಯಾಪ್ ಸರಿ ಕಾಣಿಸ್ತಿಲ್ಲ, ಅದನ್ನು ನೀವು ಫಿಲ್ಲಿಂಗ್ ಮಾಡ್ಕೋಬೇಕು ಆ ಥರ. ಬಟ್ ಸ್ವಲ್ಪ ಅದು ಓನ್ಲಿ ನೋಡೋ ದೃಷ್ಟಿಕೋನ ಅಷ್ಟೇ ಮೇಡಮ್. ಸ್ವಲ್ಪ ಜನದಲ್ಲಿ ಅದು ನಮಗೆ ಈ ಥರ ನನ್ನ ಫೇಸಿಗೆ ಸೂಟ್ ಆಗಲ್ಲ ಸರ್, ಅದು ಗ್ಯಾಪ್ ಕ್ಲೋಸ್ ಮಾಡಿ. ಸೊ ಹಾಗಿದ್ದಲ್ಲಿ ನಾವು ಬೇರೆ ಟ್ರೀಟ್ಮೆಂಟ್ ಇದೆ ಮೇಡಮ್, ಆದ್ದರಿಂದ ನಾವು ಅದನ್ನು ಕ್ಲೋಸ್ ಮಾಡ್ಬೋದು. ಬಟ್ ಆ ಥರ ನಂಬಿಕೆ ನಮ್ಮ ದಂತ ವಿಭಾಗದಲ್ಲಿ ಅಷ್ಟು ಕಾಣಿಸ್ಬರಲ್ಲ. ಸರ್, ಇವಾಗ ಹಲ್ಲು ಟ್ರೀಟ್ಮೆಂಟ್ ಮಾಡಿಸೋದಕ್ಕಿಂತ ಸುಮ್ಮನೆ ಹಲ್ಲನ್ನ ತೆಗೆಸ್ಬಿಡೋದು ಒಳ್ಳೇದು ಅಂತ ಹೇಳ್ತಾರೆ. ಇದು ಎಷ್ಟು ಸರಿ ಸರ್? ಇದು 100% ಸತ್ಯ ಮೇಡಮ್. ಆ್ಯಕ್ಚುಲಿ ತುಂಬ ಜನ ಬರ್ತಾರೆ, ಹಲ್ಲು ಉಳಿಸ್ಬೋದು, ನಾವು ಯಾವುದೇ ಕಂಡೀಷನಲ್ಲೂ ಹಲ್ಲು ಉಳಿಸ್ಬೋದು. ಈಗಿನ ತಾಂತ್ರಿಕ ವಿಜ್ಞಾನದಲ್ಲಿ ಈ ಡೆವಲಪ್ಮೆಂಟ್ ಇಷ್ಟಾಗಿದೆ ಅಂತ ಹೇಳಿದ್ರೆ ಹಲ್ಲು ತೆಗೆಯೋದು ಈಸ್ ಅ ಲಾಸ್ಟ್ ಸ್ಟೇಜ್. ಅಂದರೆ ನಾವು ಇನ್ನೇನು ಮಾಡಲಿಕ್ಕಾಗಲ್ಲ ಅನ್ನೋ ಕಂಡೀಷನಲ್ಲಿ ಮಾತ್ರ ಹಲ್ಲು ತೆಗಿಬೋದು ಮೇಡಮ್. ಈಗ ಯಾವುದೇ ಹಲ್ಲಿರಲಿ, ಯಾವುದೇ ಟೈಪ್ ಉಳುಕಾಗಿರಲಿ, ನಾವು ಹಲ್ಲನ್ನು ಆದಷ್ಟು ಉಳಿಸ್ಬೋದು. ಈಗ ನಾವು ಫಸ್ಟು ಹಲ್ಲು ಉಳುಕಾಗಿರುತ್ತೆ, ಅದನ್ನು ನಾವು ಫಿಲ್ಲಿಂಗ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಬೇರ್ ಮಟ್ಟ ಹೋಗಿರುತ್ತೆ, ಅವಾಗ ನಾವು ರೂಟ್ ಕೆನಲ್ ಮಾಡ್ಬೋದು. ಆಮೇಲೆ ನಾವು ಇನ್ನೂ ಬೇರಷ್ಟೇ ಉಳಿದಿದೆ ಅಂದ್ರೆ ನಾವು ಪೋಸ್ಟ್ ಆ್ಯಂಡ್ ಕೋರ್ ಅಂತ ಬಿಲ್ಡ್ ಮಾಡಿಬಿಟ್ಟು ಹಲ್ಲನ್ನು ಉಳಿಸ್ಬೋದು, ಯಾವುದೇ ಕಂಡೀಷನಲ್ಲಿ ಉಳಿಸ್ಬೋದು. ಬಟ್ ಏನಂದರೆ ಮೇಡಮ್, ಅವ್ರಿಗೆ ಹಲ್ಲಿನ ನೋವು ಹೇಗಿದೆ ಅಂತ ಹೇಳಿದರೆ ಫಸ್ಟ್ ಅವರು ಹೋಗ್ಬಿಟ್ಟು ಒಂದಿಷ್ಟು ಗುಳಿಗೆ ತೊಗೊಳ್ತಾರೆ.
ಆಮೇಲೆ ಅದು ನೋವು ಕಮ್ಮಿ ಆಗಲ್ಲ, ಮತ್ತಷ್ಟು ಗುಳಿಗೆ ತಗೋತಾರೆ, ಮತ್ತೆ ನೋವು ಕಮ್ಮಿ ಆಗಲ್ಲ. ಅವ್ರಿಗೇನು ಗುಳಿಗೆ ತೊಗೊಂಡ್ಕೊಳ್ಳೆ ನೋವು ಕಮ್ಮಿ ಆಗಿಬಿಡ್ಬೇಕು. ಸೊ ಆ ಥರ ನಮ್ಮದು ದಂತ ಇದರಲ್ಲಿ ಆಗಲ್ಲ ಮೇಡಮ್. ಅದಕ್ಕಾಗಿ ಏನು ಮಾಡ್ತಾರೆ, ಬರೀ ನೋವು ಬರ್ತಾಯಿದೆ ಹಲ್ಲು ತೆಗೆಸ್ಬಿಡೋಣ, ಇದೇ ಒಂದು ಮಿಸ್ಕನ್ಸೆಪ್ಷನ್. ಹಲ್ಲು ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಹಲ್ಲು ತೆಗೆಸೋದು ಈಸ್ ಅ ಲಾಸ್ಟ್ ಸ್ಟೇಜ್. ಈ ನಮ್ಮ ತಂತ್ರವಿದೆಲ್ಲ ಹಲ್ಲು ನಾವು ಯಾವುದೇ ಕಂಡೀಷನಲ್ಲಿ ಉಳಿಸ್ಬೋದು. ಸರ್, ಈಗ ಚಿಕ್ಕ ಮಕ್ಕಳ ಹಲ್ಲುಗಳಿಗೆ ಸಂಬಂಧಿಸಿದಂತೆ ಬಿದ್ದು ಹುಟ್ಟುದ್ ಬಿಡು ಹಲ್ಲು ಅಂತ ಹೇಳಿ ಆ ಹಲ್ಲನ್ನ ಆರೋಗ್ಯದ ಬಗ್ಗೆ ಅಷ್ಟಾಗಿ ಗಮನ ಕೊಡೋದಿಲ್ಲ ಸರ್. ಇದರಿಂದ ಮಕ್ಕಳ ಆರೋಗ್ಯದ ಮೇಲೆ ಯಾವ ರೀತಿ ಒಂದು ಪರಿಣಾಮ ಉಂಟಾಗುತ್ತೆ ಅಂತ? ಮಕ್ಕಳಲ್ಲಿ ನಾವು ಹಾಲಲ್ ಬಗ್ಗೆ ತುಂಬ ಮಿಸ್ಕನ್ಸೆಪ್ಷನ್ ಇದೆ ಮೇಡಮ್. ಆ್ಯಕ್ಚುಲಿ ನಮ್ಮ ಮಕ್ಕಳಲ್ಲಿ ನಾವು ಹುಟ್ಟಿದ್ದು 6 ತಿಂಗಳಿಂದ ನಾವು ಮಕ್ಕಳ ಹಲ್ಲನ್ನು ಆರೈಕೆಗಳನ್ನು ನೋಡ್ಕೋಬೇಕು ನಾವು. ಸೊ ಇಲ್ಲಾಂದ್ರೆ ಏನಾಗುತ್ತೆ ಮೇಡಮ್, ಹಲ್ಲು ಈಗ ತುಂಬ ಜನ ನಾವು ನೋಡ್ತೀವಿ, ಅರ್ಲಿ ಚೈಲ್ಡ್ಹುಡ್ ಕೇರಿಸ್ ಅಂತ ಕರಿತೀವಿ, ನರ್ಸಿಂಗ್ ಬಾಟಲ್ ಕೇರಿಸ್ ಅಂತ ಕರಿತೀವಿ, ರ್ಯಾಂಪೆಂಟ್ ಕೇರಿಸ್ ಅಂತ ಕರಿತೀವಿ. ಇದರಿಂದ ಏನಾಗುತ್ತೆ, ಮಕ್ಕಳಲ್ಲಿ ಹಾಲಲ್ಲದು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ತಾಯಂದರು, ಇದೇನು ಹಾಲಲ್ಲಿ ಬೀಳುತ್ತೆ ಅಂತೇಳಿ. ಸೊ ಅವ್ರು ಈಗಿನ ಕಾಲದಲ್ಲಿ ಸ್ವೀಟ್ಸ್ ತುಂಬ ಅವೈಲೇಬಲ್ ಇದೆ, ಚಾಕ್ಲೇಟ್ಸ್. ಆಮೇಲೆ ಮಕ್ಕಳಿಗೆ ಚಾಕ್ಲೇಟ್ಸ್ ಅಂತ ತುಂಬ ಪ್ರಾಣ. ಸೊ ಯಾರೇ ಬರಲಿ, ಅಜ್ಜಂದಿರೋ ಆಗಲಿ ರಿಲೇಟಿವ್ಸ್ ಆಗಲಿ, ಫಸ್ಟ್ ತರೋದೇ ಚಾಕ್ಲೇಟ್. ತಂದ್ಕೊಳ್ಳಿ ಅವ್ರು ಚಾಕ್ಲೇಟ್, ಸ್ಕೂಲಲ್ಲೂ ಚಾಕ್ಲೇಟ್ ತಿಂತಾರೆ. ಹಾಗಾಗಿ ಮತ್ತೆ ಬ್ರಷಿಂಗ್ ಕರೆಕ್ಟಾಗಿ ಮೇಂಟೈನ್ ಮಾಡಲ್ಲ, ಸರಿಯಾಗಿ ಬ್ರಷ್ ಮಾಡಲ್ಲ. ಆ್ಯಕ್ಚುಲಿ ಅಪ್ ಟು 6 years ಆಫ್ ಏಜ್ ಮೇಡಮ್, ಪೇರೆಂಟ್ಸ್ ಹ್ಯಾಸ್ ಟು ಲುಕ್ ಆಫ್ಟರ್ ಆ ಮಕ್ಕಳದು ಹಲ್ಲು ಸೂಪರ್ವೈಸ್ ಮಾಡಬೇಕು. ಪೇರೆಂಟ್ಸ್ ಸೂಪರ್ವಿಷನಲ್ಲೇ ಮಕ್ಕಳದು ಹಲ್ಲು ಉಜ್ಜಬೇಕು. ಹಾಗಾಗಿ ಯಾಕಂದರೆ ನಾವು ಹೋಗ್ಬಿಟ್ಟು ಬ್ರಷ್ ಮಾಡಬಾರ್ದು, ಅವರು ಹಿಂಗೆ ಮಾಡಿ ಬಂದುಬಿಡ್ತಾರೆ, 2 ನಿಮಿಷದಲ್ಲಿ 1 ನಿಮಿಷದಲ್ಲಿ ಬ್ರಷ್ ಮಾಡಿ ಬಂದುಬಿಡ್ತಾರೆ. ಅವ್ರು ಯಾವ ಥರ ಮಾಡಿದ್ರು, ಸರಿಯಾಗಿ ಮಾಡಿದ್ರೋ ಇಲ್ಲೋ, ಮಲ್ಕೊಳ್ಳೋಕ್ಕೂ ಮುಂಚೆ ಮಾಡಿದ್ರಿಲ್ಲೋ, ಆಮೇಲೆ ಯಾವ ಟೈಮಲ್ಲಿ ಸ್ವೀಟ್ ಯಾವಾಗ ತಿನ್ನಬೇಕು, ಯಾವಾಗ ತಿನ್ನಬಾರ್ದು, ಇದು ತುಂಬ ಇಂಪಾರ್ಟೆಂಟ್. ಇಲ್ಲಾಂತ ಹೇಳಿದ್ರೆ ಮಕ್ಕಳು ಹಲ್ಲು ತುಂಬ ಜಲ್ದಿ ಉಳ್ಕಾಗುತ್ತೆ. ಆಮೇಲೆ ಉಳ್ಕಾದ್ಮೇಲೆ ಅವರು ಹೆಂಗಿದ್ರು ಬಿದ್ದುಬಿಡುತ್ತೆ, ಬಿಡು ಆಗಲ್ಲ. ಇಲ್ಲ ಮೇಡಮ್, ಆ್ಯಕ್ಚುಲಿ ಮಕ್ಕಳು ನಮಗೆ ಅವರು ಹೇಳ್ಕೊಳ್ಳಲ್ಲ, ನೋವು ಬಂದಾಗೆ ಸ್ವಲ್ಪ ಅಳ್ತಾರೆ, ಮತ್ತು ನಾವು ಏನೋ ಔಷಧ ಆಗಿಬಿಡ್ತೀವಿ, ಬಟ್ ಅವರು ಊಟ ಮಾಡೋದೇ ಬಿಟ್ಬಿಡ್ತಾರೆ. ಆಮೇಲೆ ಸಾಫ್ಟ್ ಡಯಟ್ ಮೇಲೆ ಹೋಗ್ತಾರೆ, ಅದರಿಂದ ಬೆಳವಣಿಗೆ ಆಗಲ್ಲ ಮೇಡಮ್. ಸೊ ಇನ್ನೊಂದು, ನಮ್ಮದು ಜಬಡ ಇದೆ, ಅಂದರೆ ನಮ್ಮ ದವಡೆ, ಮೇಲಿನ ದವಡೆ, ಕೆಳಗಿನ ದವಡೆ, ಇವೆಲ್ಲ ಡೆವಲಪ್ಮೆಂಟ್ ಆಗಬೇಕಂದ್ರೆ ಚೆನ್ನಾಗಿ ಅರಿಬೇಕು ಹುಡುಗರು ಊಟವನ್ನು. ಅವ್ರದ್ದು ಹಲ್ಲು ಉಳುಕಿತ್ತು, ನೋವು ಇತ್ತು ಅಂತ ಹೇಳಿದ್ರೆ ಅವರು ಸರಿಯಾಗಿ ಅರಿಯಲ್ಲ. ಹಾಗಾಗಿ ಫೇಶಿಯಲ್ ಡೆವಲಪ್ಮೆಂಟ್ ಆಗಲ್ಲ, ಮುಖ ಡೆವಲಪ್ಮೆಂಟ್ ಆಗಲ್ಲ. ಮುಖ ಅಂತಲ್ಲ ಮೇಡಮ್, ಸ್ಪೀಚ್ ಡೆವಲಪ್ಮೆಂಟ್ ಆಗಲಿ, ಅವ್ರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಲಿ, ನ್ಯೂಟ್ರಿಷನ್ ಚೆನ್ನಾಗಿ ತಂದರೆ ಅವ್ರ ಬೆಳವಣಿಗೆನೂ ಚೆನ್ನಾಗಾಗುತ್ತೆ. ಮತ್ತು ಹಾಲಲ್ಲೂ ಉಳುಕಾಗಿದೆ ಅಂತ ಬರೋ ಪರ್ಮನೆಂಟ್ ಹಲ್ಲೇನಿರುತ್ತೆ, ಶಾಶ್ವತ ಹಲ್ಲು, ಅದಕ್ಕೆ ಆ ಒಂದು ಗೈಡೆನ್ಸ್, ಪಾತ್ ಗೈಡೆನ್ಸ್ ಅಂತ ಕರಿತೀವಿ ನಾವು. ಸೊ ಆ ಪರ್ಮನೆಂಟ್ ಹಲ್ಲು ಬಂದು ಹಾಲನ್ನು ದಬ್ಬಬೇಕು, ಅಂದರೆ ಅದು ಬೀಳುತ್ತೆ ಮತ್ತು ಪರ್ಮನೆಂಟಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಇಲ್ಲಂತ ಹೇಳಿದ್ರೆ ಕ್ರೌಡಿಂಗ್, ವಕ್ರಾಗಿ ಬರುತ್ತೆ ಹಲ್ಲುಗಳು, ಮತ್ತು ದವಡೆನೂ ಸರಿಯಾಗಿ ಬೆಳೆಯಲ್ಲ. ಸೊ ಹಾಲಲ್ಲಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲ ಪಬ್ಲಿಕ್ಕಿಗೆ, ಎಲ್ಲ ತಾಯಂದಿರಿಗೆ ಹೇಳೋದು ಒಂದೇ, ಅಂದರೆ ಹಾಲನ್ನು ಚೆನ್ನಾಗಿ ಕಾಪಾಡ್ಕೋಬೇಕು, ಅವ್ರದ್ದು ನ್ಯೂಟ್ರಿಷನ್ ಚೆನ್ನಾಗಿ ನೋಡ್ಕೋಬೇಕು, ಮತ್ತು ಅವ್ರದ್ದು ಏನು ತಿನ್ನಬೇಕು ಏನು ತಿನ್ನಬಾರ್ದು. ಸೊ ಡೆಂಟಿಸ್ಟ್ ಕಡೆ ಅವರು ಹೋಗಲೇಬೇಕು. ಆಮೇಲೆ ಸ್ಕೂಲಲ್ಲೂ ಸ್ವಲ್ಪ ಜನ ಡೆಂಟಿಸ್ಟ್ ಹೋಗ್ಬಿಟ್ಟು ಇದ್ರ ಬಗ್ಗೆ ಹೆಲ್ತ್ ಎಜುಕೇಷನ್, ನಾವು ನಮ್ಮ ದಂತ ಮಹಾವಿದ್ಯಾಲಯದಿಂದ ನಾವು ಸ್ಕೂಲ್ ಕ್ಯಾಂಪ್ಸ್ ಅಂತೇಳಿ ರೆಗ್ಯುಲರಾಗಿ ಮಾಡ್ತೇವೆ ಮೇಡಮ್. ಎಲ್ಲ ಫಸ್ಟ್ ಎಜುಕೇಟ್ ಟು ದ ಚಿಲ್ಡ್ರನ್. ನಾವು ಪ್ರೈಮರಿ ಸ್ಕೂಲ್ ಚಿಲ್ಡ್ರನ್ ಅಂತ ಹೇಳಿದ್ರೆ, ನರ್ಸರಿ ಸ್ಕೂಲ್ ಚಿಲ್ಡ್ರನ್ ಅಂತ ಎಲ್ಲರಿಗೂ ನಾವು ಸ್ಕೂಲಲ್ಲಿ ಬ್ರಷಿಂಗ್ ಟೆಕ್ನಿಕ್, ಏನು ತಿನ್ನಬಾರ್ದು ಎಲ್ಲ ಹೇಳ್ಕೊಡ್ತೀವಿ. ಆ ಥರ ಫಾಲೋ ಮಾಡ್ಬೇಕು ಮೇಡಮ್. ಸರ್, ಇನ್ನು ಹಲ್ಲು ಹುಳುಕಾಗಿರುತ್ತೆ ಆದರೆ ನೋವಾಗಿರಲ್ಲ, ಈಗ ನಂಗೇನು ಸಮಸ್ಯೆ ಇಲ್ಲ ಬಿಡು ಅಂತೇಳಿ ಹಲ್ಲು ನೋವು ಬಂದಾಗ ನೋಡಿದ್ರಾಯ್ತು, ಡಾಕ್ಟರ್ ಹತ್ರ ಹೋದ್ರಾಯ್ತು ಅಂತ ಯೋಚನೆ ಮಾಡ್ತಾರೆ. ಅದರ ಬಗ್ಗೆ ತಾವೇನು ಹೇಳ್ತೀವಿ? ಹೌದು ಮೇಡಮ್, ದಿಸ್ ಇಸ್ ವೆರಿ ಮಿಸ್ಕನ್ಸೆಪ್ಷನ್. ನಾವು ಭಾಳಷ್ಟು ನೋಡ್ತೀವಿ, ಲಾಸ್ಟಿಗೆ ಹಲ್ಲು ಏನೂ ಇರಲ್ಲ, ಆ ಟೈಮಲ್ಲಿ ಬರ್ತಾರೆ, ಸರ್ ತುಂಬ ವರ್ಷ ಆಯಿತು ಹಲ್ಲು ಉಳುಕಾಗಿ, ಸ್ವಲ್ಪ ಮೇಲಿಂದ ಹೋಗಿದೆ, ಏನಾದರೂ ಉಳಿಸ್ಬೋದಾ ನೋಡಿ ಅಂತೇಳಿ. ಆದರೆ ಇಷ್ಟು ದಿನ ಯಾಕೆ ಬಿಟ್ಟು ಬಂದಿದ್ದೀರಿ ನೀವು? ಸರ್ ನನಗೆ ನೋವಿಲ್ಲ, ಹಾಗಾಗಿ ನಾನು ಬಂದಿಲ್ಲ. ಇಲ್ಲ, ನಮ್ಮದು ಹಲ್ಲಿಂದ ಹೇಗಿರುತ್ತೆ ಮೇಡಮ್, ಫಸ್ಟ್ ಸ್ಟಾರ್ಟಿಂಗು ಜಾಸ್ತಿ ಪೇನ್ ಬರುತ್ತೆ. ಹಲ್ಲು ಉಳುಕು ನರಗೆ ಹತ್ತಿದ ಕೊಳ್ಳೆ ಜಾಸ್ತಿ ಪೇನ್ ಬರುತ್ತೆ. ಆ ಪೇನ್ ಬಂದಾಗ ಅವ್ರೇನು ಮಾಡ್ತಾರೆ, ಟ್ಯಾಬ್ಲೆಟ್ಸ್ ಊರಲ್ಲಿ ಕೇಳಿಬಿಟ್ಟು ಫಾರ್ಮಸಿನಲ್ಲಿ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತೊಗೊಳ್ತಾರೆ. ಸ್ವಲ್ಪ ದಿನ ಕಡಿಮೆ ಆಗುತ್ತೆ, ಮತ್ತೊಂದು ಸತ ಬರುತ್ತೆ, ಮತ್ತೆ ಟ್ಯಾಬ್ಲೆಟ್ ತೊಗೊಂಡು ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅವಾಗೇನಾಗುತ್ತೆ ಮೇಡಮ್, ಒಳಗಡೆ ಅದು ಕ್ರಾನಿಕ್ ಸ್ಟೇಜ್ ಹೋಗುತ್ತೆ. ಕ್ರಾನಿಕ್ ಸ್ಟೇಜ್ ಹೋದರೆ ಒಳಗಡೆ ಕೀವು ತುಂಬಿರೋದು ಅದು ತಂದೆ ಒಂದು ದಾರಿ ಮಾಡ್ಕೊಳ್ಳುತ್ತೆ ಹೊರಗೆ ಬರಲಿಕ್ಕೆ. ಅದು ಯಾವಾಗ ತಂದೆ ದಾರಿ ಬರ್ಲಿಕ್ಕೆ ಮಾಡ್ಕೊಂಡಿದ್ಕೊಳ್ಳೆ ಹಲ್ಲು ಕಮ್ಮಿ ಆಗಿಬಿಡುತ್ತೆ. ಸೊ ಆಮೇಲೆ ಅವರು ಆ ಕಡೆ ಊಟ ಮಾಡೋದೇ ಬಿಟ್ಬಿಡ್ತಾರೆ, ಇನ್ನೊಂದು ಸೈಡ್ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಹುಳುಕು ಹಾಗೆ ಒಳಗಡೆ ತಿಂದು ಆಮೇಲೆ ಹಲ್ಲಿನ ಎಲ್ಲ ಪಾರ್ಟ್ ಉಚ್ಚೋಗ್ಬಿಡುತ್ತೆ ಮೇಡಮ್. ತಂತಾನೆ ಬಿದ್ದು ಊಟ ಮಾಡೋಕ್ಕಾದ್ರೆ ಬರೀ ಬೇರಷ್ಟೇ ಉಳ್ಕೊಂಡಿರುತ್ತೆ. ಸೊ ಇದು ತಪ್ಪು ಕಲ್ಪನೆ. ಯಾವಾಗಲೂ ಸ್ವಲ್ಪ, ಈಗ ನಮ್ಮಲ್ಲಿ 3 ಪದರ ಇರುತ್ತೆ, ಎನಾಮೆಲ್, ಡೆಂಟಿನ್, ಪಲ್ಪ್ ಅಂತೇಳಿ. ಎನಾಮೆಲ್ ಪದರಲ್ಲಿ ಹಲ್ಲು ಉಳುಕು ಕಾಣಿಸ್ಕೊಂಡ್ರೆ ಅದು ನಿಮಗೆ ಏನು ಸೆನ್ಸೇಷನ್ ಕೊಡಲ್ಲ. 2ನೇ ಪದರಲ್ಲಿ ಡೆಂಟಿನಲ್ಲಿ ಹೋಗಿದ್ಕೊಳ್ಳೆ ಅದು ನಿಮಗೆ ಸ್ವಲ್ಪ ತಣ್ಣೀರು, ಬಿಸಿ ನೀರು, ಸ್ವೀಟ್ ತಿಂದರೆ, ಹುಳಿ ತಿಂದರೆ ಸ್ವಲ್ಪ ಸೆನ್ಸೇಷನ್ ಕೊಡುತ್ತೆ. ಅದು ನಿಮಗೆ ಇಂಡಿಕೇಶನ್ ಮಾಡ್ತಿದೆ ಉಳುಕು ಒಳಗೋಗ್ತಿದೆ, ಹೀಗೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ. ಸೊ ಈ ಟೈಮಲ್ಲಿ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ತುಂಬ ಉಪಯೋಗಕಾರಿ, ಕಡಿಮೆ ಖರ್ಚು, ಕಡಿಮೆ ನೋವು ಅನುಭವಿಸ್ಬೇಕಾಗುತ್ತೆ. ಅದೇ ಒಳಗಿನ ಪದರಲ್ಲಿ ಬ್ಲಡ್ ವೆಸಲ್ಸ್ ಇರುತ್ತೆ, ನರಾಂಶಗಳಿರುತ್ತೆ, ಅಲ್ಲಿ ಹೋದರೆ ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನ್ ಆಗಿಬಿಟ್ಟು ಕೀವು ತುಂಬುತ್ತೆ. ಆ ಟೈಮಲ್ಲಿ ಅವರು ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ತುಂಬ ಖರ್ಚಾಗುತ್ತೆ ಮೇಡಮ್,
ಮತ್ತು ಪೇನನ್ನು ಅನುಭವಿಸ್ಬೇಕಾಗತ್ತೆ. ಸರ್, ಈಗ ಟೂತ್ ಪೇಸ್ಟ್ಗಿಂತ ಈಗ ನೈಸರ್ಗಿಕವಾಗಿ ದೊರೆಯುವಂತಹ ಬೂದಿ ಆಗಿರ್ಬೋದು, ಬೇವಿನ ಕಡ್ಡಿ ಆಗಿರ್ಬೋದು, ಅದರಿಂದ ಹಲ್ಲು ತಿಕ್ಕೋದ್ರಿಂದ ಒಳ್ಳೆಯದು ಅಂತ ಹೇಳಿ ಕೆಲವೊಬ್ರು ಅದರಿಂದ ಹಲ್ಲನ್ನ ತಿಕ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ? ಹೌದು ಮೇಡಮ್, ನಾವು ಈಗ ರೂರಲ್ ಏರಿಯಾದಲ್ಲಿ ವಿಲೇಜಸಲ್ಲಿ ನೋಡ್ಬೋದು, ತುಂಬ ಜನ ಇಡ್ಲಿ ಪುಡಿ, ಉಪ್ಪು, ಬೇರೆ ಬೇರೆ ಥರದ್ದು ಕೌಡಂಗ್ ಪೌಡರ್ ಅಂತ ಕರಿತೀವಿ ನಾವು. ಸೊ ಈ ಥರ ಎಲ್ಲ ಯೂಸ್ ಮಾಡ್ತಾರೆ. ಇದರಲ್ಲಿ ಅಬ್ರೇಸಿವ್ ಅಂತೇಳಿ ಜಾಸ್ತಿ ಇರುತ್ತೆ ಮೇಡಮ್. ಅದರಿಂದ ಏನಾಗುತ್ತೆ, ಹಲ್ಲು ಸವಿಯೋದು ತುಂಬ ಈಸಿಯಾಗಿ ಹಲ್ಲು ಸವದೋಗ್ಬಿಡುತ್ತೆ. ಅದಾದಮೇಲೆ ಸೆನ್ಸೇಷನ್ ಬರುತ್ತೆ. ಸೊ ಬೆಸ್ಟ್ ಈಸ್ ಯೂಸ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್. ನಮ್ಮದು ಸಾಫ್ಟ್ ಟೂತ್ ಬ್ರಷ್ ಆ್ಯಂಡ್ ಟೂತ್ ಪೇಸ್ಟ್ ಇದರಿಂದನೇ ಬ್ರಷ್ ಮಾಡಬೇಕು. ಇವೆಲ್ಲ ನಾವು ಇಂಡಿಜಿನಸ್ ಪ್ರಾಡಕ್ಟ್ ಅಂತ ಹೇಳಿ ಕರಿತೀವಿ. ಇದರಿಂದ ಹೊಸಡು ತುಂಬ ಹಾನಿಯಾಗುತ್ತೆ, ಹಲ್ಲೂ ಸವದೋಗುತ್ತೆ, ನಮ್ಮದು ಆರೋಗ್ಯ ಚೆನ್ನಾಗಿರಲ್ಲ ಮೇಡಮ್. ಮತ್ತು ಬಾಯಿಂತ್ರ ವಾಸನೆನೂ ಬರುತ್ತೆ. ಸೊ ಈ ಥರ ಎಲ್ಲ ತೊಂದರೆಗಳಾಗುತ್ತೆ. ಸೊ ಬೆಟರ್ ದ ಬೆಸ್ಟ್ ಈಸ್ ಯೂಸ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್. ಸರ್, ಇನ್ನು ಕೆಲವೊಬ್ಬರು ಹಲ್ಲು ನೋವು ಬಂದಾಗ ಮನೆಮದ್ದನ್ನು ಬಳಸ್ತಾರೆ. ಲವಂಗ ಬಳಸೋದಾಗಿರ್ಬೋದು, ಲವಂಗದ ಎಣ್ಣೆಯನ್ನು ಬಳಸೋದಾಗಿರ್ಬೋದು. ಇದು ಒಂದು ಹಲ್ಲಿನ ಸಮಸ್ಯೆಗೆ ಶಾಶ್ವತವಾದ ಒಂದು ಪರಿಹಾರವನ್ನ ನೀಡುತ್ತಾ ಅಂತ? ಇಲ್ಲ ಮೇಡಮ್, ತಪ್ಪು ಕಲ್ಪನೆ ಇದು. ಆ್ಯಕ್ಚುಲಿ ಲವಂಗ ಅದೇನು ಮಾಡುತ್ತೆ, ಅದೊಂದು ಸ್ವಲ್ಪ ಮೈಲ್ಡ್ ಅನಸ್ಥೆಟಿಕ್ ಏಜೆಂಟ್ ಥರ ಇರುತ್ತೆ. ಅದು ಹಾಕಿದಾಗೆ ಸ್ವಲ್ಪ ದಿನ ಪೇನ್ ಕಮ್ಮಿ ಆಗುತ್ತೆ. ಲವಂಗ ಇಡೋದಾಗಲಿ, ಸ್ವಲ್ಪ ಜನ ಜಂಡು ಬಾಂಬ್ ಇಡ್ತಾರೆ. ಸೊ ಈ ಥರ ಎಲ್ಲ ಟ್ರೈ ಮಾಡ್ತಾರೆ. ಆಮೇಲೆ ಹಲ್ಲು ನೋವು ಬಂದಾಗೆ ಬಿಸಿ ಕಾಸ್ಕೊಳ್ಳೋದು. ಈಗ ನಾವು ಹೆಂಗೆ ಹೊಟ್ಟೆ ನೋವು ಬಂದರೆ ಬಿಸಿ ಕಾಸ್ಕೊಳ್ತೀವಿ, ಆ ಥರ ಹಲ್ಲು ನೋವು ಬಂದಾಗೆ ಕಾಸ್ಕೊಳ್ತೀವಿ. ಅದು ತುಂಬ ತಪ್ಪು ಕಲ್ಪನೆ. ಹಲ್ಲು ನೋವು ಇದ್ದಾಗ ಯಾವತ್ತೂ ನಾವು ಬಿಸಿ ಕಾಸಬಾರ್ದು ಮೇಡಮ್. ಅದು ಕಾಸಿದ್ಕೊಳ್ಳಿ ಏನಾಗುತ್ತೆ, ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ ಸ್ವೆಲ್ಲಿಂಗ್ ಬಂದ್ಬಿಡುತ್ತೆ. ಆಮೇಲೆ ಈ ಥರ ಎಲ್ಲ ಮನೆ ಮದ್ದು ಇಂಥ ಯಾವುದು ನಮ್ಮ ಹುಳುಕ್ ಅಂತ ಹೇಳಿದ್ರು ರಿವರ್ಸ್ ಆಗಲ್ಲ. ನಮ್ಮದು ಹಲ್ಲು ಉಳುಕೇನಿದೆ, ಇದು ಇರ್ರಿವರ್ಸಿಬಲ್ ಡಿಸ್ಟ್ರಕ್ಷನ್ ಅಂತ ಕರಿತೀವಿ. ಅಂದರೆ ಮತ್ತೆ ಒಳ್ಳೆ ಅದು ತಂತಾನಾಗಿ ಬೆಳೆಯಲ್ಲ. ಸೊ ಹಾಗಾಗಿ ನಮ್ಮ ಹಲ್ಲಿನ ಟ್ರೀಟ್ಮೆಂಟ್ ನಾವು ಅದನ್ನು ಕ್ಲೀನ್ ಮಾಡಿಬಿಟ್ಟು ಫಿಲ್ಲಿಂಗ್ ಮಾಡಬೇಕು. ಅದರ ರೀಪ್ಲೇಸ್ಮೆಂಟ್ ಅಂದರೆ ಏನೇ ಕೃತಕ ವಸ್ತುಗಳನ್ನು ನಾವು ಉಪಯೋಗಿಸಿ ಅದನ್ನು ಸರಿಪಡಿಸ್ಬೇಕು. ಸೊ ಅದನ್ನ ಲವಂಗ ಇಟ್ಕೊಂಡೆ ಏನಾದರೂ ಮನೆ ಮದ್ದು ಅದು ಕ್ಯೂರ್ ಆಗುತ್ತೆ ಅನ್ನೋದು ತಪ್ಪು ಕಲ್ಪನೆ. ಸರ್, ಈಗ ಇನ್ನು ವಿಸ್ಡಮ್ ಟೀತ್, ಒಂದು ಬುದ್ಧಿವಂತ ಹಲ್ಲನ್ನು ಅದನ್ನು ತೆಗಿಸ್ಬಾರ್ದು ಅಂತ ಹೇಳ್ತಾ ಇರ್ತಾರೆ. ಅದು ಹೇಗೆ ಸರ್? ಈಗಿನ ಕಾಲದಲ್ಲಿ ನಾವು ನೋಡ್ಬೋದು ಮೇಡಮ್, ವಿಸ್ಡಮ್ ಟೂತ್ ಅಂತ ಹೇಳಿದ್ರೆ ಲಾಸ್ಟ್ ಹಲ್ಲು, ನಾವು ಥರ್ಡ್ ಮೋಲರ್ ಅಂತ ಕರಿತೀವಿ. ವಿಸ್ಡಮ್ ಟೂತ್ ಅದು ಯೂಶಲಿ 20 ವರ್ಷ, 19 ಇಲ್ಲ 20 ವರ್ಷದಲ್ಲಿ ಬರುತ್ತೆ, ಕಾಣಿಸ್ಕೊಳುತ್ತೆ. ಅದಕ್ಕೆ ವಿಸ್ಡಮ್ ಟೂತ್ ಅಂತೇಳಿ ಕರಿತೀವಿ. ಅಂದರೆ ನಮ್ಮದು ಬುದ್ಧಿ ಬೆಳವಣಿಗೆ ಅಂತ ಅದು ವಿಸ್ಡಮ್ ಟೂತ್ ಅಂತೇಳಿ. ಬಟ್ ಅದು ಕರೆಕ್ಟಾಗಿ ಬಂತು ಬಾಯಲ್ಲಿ, ಕರೆಕ್ಟ್ ಪೊಸಿಷನ್ನಲ್ಲಿದ್ದರೆ ಏನೂ ತೊಂದರೆ ಇಲ್ಲ ಮೇಡಮ್. ಬಟ್ ಅದೇ ವಕ್ರವಾಗಿ ಬಂತು ಹಲ್ಲು, ಇಲ್ಲ ಒಳಗಡೆ ಇಂಪ್ಯಾಕ್ಟೆಡ್ ಆಗಿದೆ ಅಂದರೆ ಒಳಗಡೆನೆ ಎಲುಬಿನಲ್ಲಿ ಸಿಕ್ಕೊಂಡಿರುತ್ತೆ ಮೇಡಮ್. ಆಮೇಲೆ ಅದ್ರದ್ದು ಪೊಸಿಷನ್ಸನ್ನೇ ತುಂಬ ಒಂದೊಂದ್ಸತಿ ಮಲ್ಕೊಂಡಿರೋ ಪೊಸಿಷನ್ ಸಿಗುತ್ತೆ, ಸತೆ ಒಳಗಡೆ ಭಾಳ ಡೀಪ್ ಆಗಿರೋ ಪೊಸಿಷನ್ ಸಿಗುತ್ತೆ. ಅರ್ಧ ಎರಪ್ಟ್ ಆಗಿರುತ್ತೆ, ಅರ್ಧ ಎರಪ್ಟ್ ಆಗಿರಲ್ಲ. ಅದ್ರ ಮೇಲೆ ಹೊಸಡು ಬಂದಿರುತ್ತೆ, ಅದರಿಂದ ಬ್ರಷ್ ಮಾಡಿದಾಗ ಸ್ವಲ್ಪ ರಕ್ತನೂ ಬರ್ಬೋದು. ಈ ಥರ ಎಲ್ಲ ಪ್ರಾಬ್ಲಮ್ ಶುರು ಆಗುತ್ತೆ. ಬಟ್ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ವಿಸ್ಡಮಲ್ಲಿ ತೆಗೆಸ್ಕೋಬೇಕು. ಅದರಿಂದ ನಮಗೆ ಊಟ ಮಾಡಲಿಕ್ಕಾಗಲಿ, ಚಿವಿಂಗ್ ಅಂದರೆ ಎಫಿಷಿಯನ್ಸಿ ಆಗಲಿ ಯಾವುದೇ ಥರ ಉಪಯೋಗ ಆಗಲ್ಲ ಮೇಡಮ್. ಮತ್ತು ಅದಕ್ಕೆ ಹಲ್ಲು ಅದು ಸೊಟ್ಟ ಅಂದರೆ ಸರಿಯಾದ ಪೊಸಿಷನ್ದಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಅದು ನಮಗೆ ನೋವು ಉಂಟು ಮಾಡೋದು. ಸೊ ತೆಗೆಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅದರಿಂದ ಕಣ್ಣಿಗಾಗಲಿ ಯಾವುದೇ ಥರ ಕೆಟ್ಟ ಪರಿಣಾಮ ಬೀರಲ್ಲ. ಸರ್, ಇನ್ನು ಹಲ್ಲು ನೋವು ಬಂದಾಗ ಆ ಹಲ್ಲು ನೋವಿನ ಜಾಗದಲ್ಲಿ ತಂಬಾಕನ್ನು ತುಂಬ್ತಾರೆ. ಅದು ಎಷ್ಟರ ಮಟ್ಟಿಗೆ ಸರಿ ಅಂತ? ಮೇಡಮ್, ತುಂಬ ಜನಗೆ ನಾವು ನೋಡಿದ್ದೀವಿ, ನಮ್ಮ ಫ್ರೆಂಡ್ಸ್ಗಳಿದ್ದಾರೆ, ನಾವು ಹೇಳ್ತೀವಿ ತಂಬಾಕು ಬಿಡೋ, ಮತ್ತು ಅದ್ರ ಜೋಡಿ ನಾವು ಸುಣ್ಣನೂ ಹಚ್ಕೊಳ್ತೀವಿ. ಸುಣ್ಣ ಏನಿರುತ್ತೆ ಮೇಡಮ್, ಅದು ಆಲ್ಕಲೈನ್ ಅಂದರೆ ನಮ್ಮದು ಉಳುಕಾಗೋದು ಆ್ಯಸಿಡ್ ಇಂತ್ರ. ಸೊ ಅಲ್ಲಿ ಹಚ್ಚಿದ್ಕೊಳ್ಳಿ ಟೆಂಪ್ರರಿ ಅವರಿಗೆ ರಿಲೀಫ್ ಅನಿಸುತ್ತೆ. ಬಟ್ ಅದು ಭಾಳ ತಪ್ಪು ಕಲ್ಪನೆ. ಜಾಸ್ತಿ ತಂಬಾಕು ಇಡೋದ್ರಿಂತ ಅದು ತಂಬಾಕಿನ ಅಂಶದಲ್ಲಿ ಒಂದಿಷ್ಟು ನಮಗೆ ಡಿಪೆಂಡೆನ್ಸಿ ಡೆವಲಪ್ ಆಗುತ್ತೆ, ನಿಕೋಟಿನ್ ಅಂತೇಳಿ ಅಂಶ. ಅದರಿಂದ ಅವರು ತಂಬಾಕು ತಿನ್ನೋ ಹವ್ಯಾಸದಲ್ಲಿ ಅಡ್ಕೊಳ್ಬೋದು. ಸೊ ಹಾಗಾಗಿ ತಂಬಾಕು ಆಗಲಿ, ತಂಬಾಕಿಂತ ಸುಣ್ಣ ಹಚ್ಬಿಟ್ಟು ಇಡೋದಾಗಲಿ, ಆ ಥರಿಂದ ಯಾವುದೇ ಥರ ಹಲ್ಲು ನೋವು ಸರಿ ಹೋಗಲ್ಲ. ಅದು ಟೆಂಪ್ರರಿ ಮಾತ್ರ. ಬಟ್ ಬೇರೆ ದುಷ್ಪರಿಣಾಮಗಳಿದೆ ಹೊರತು ಅದರಿಂದ ಯಾವುದೇ ಉಪಯೋಗ ಪರಿಣಾಮ ಇಲ್ಲ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮವನ್ನ ನಿಮ್ಮ KLE ವೇಣುಧ್ವನಿಯಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯದ ಸಮಾಜ ದಂತ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಪ್ರಶಾಂತ್ ವಿಶ್ವಕರ್ಮ ಅವರು. ಸರ್, ಇನ್ನು ವಯಸ್ಸಾದವರು ಹಲ್ಲನ್ನು ಹಾಕ್ಸ್ಕೊಂಡಿರ್ತಾರೆ, ಕೃತಕ ಹಲ್ಲನ್ನು ಹಾಕ್ಸ್ಕೊಂಡಿರ್ತಾರೆ. ಹೇಗಿದ್ರೂ ನಾ ಹಲ್ಲನ್ನು ಹಾಕ್ಸ್ಕೊಂಡಿದ್ದೀನಿ, ಯಾಕೆ ವೈದ್ಯರನ್ನ ಸಂಪರ್ಕ ಮಾಡಬೇಕು ಅಂತ ನಿರ್ಲಕ್ಷ್ಯ ಮಾಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಸರಿ ಅಂತ? ಹೌದು ಮೇಡಮ್, ಸ್ವಲ್ಪ ಜನ ಡೆಂಚರ್ಗಳನ್ನು ಹಾಕೊಂಡಿರ್ತಾರೆ. ಅವರು ಒಂದ್ಸತಿ ಹಾಕೊಂಡ್ಬಿಟ್ರೆ ಮುಗೀತು. ಅವ್ರು ಕೇಳ್ತಾರೆ ಎಷ್ಟು ವರ್ಷ ಬರುತ್ತೆ, 10 ವರ್ಷ ಬರುತ್ತಾ, 20 ವರ್ಷ ಬರುತ್ತಾ? ನಾವು ಹೇಳ್ಬೋದು ಹೌದು ಒಂದು 5 ವರ್ಷ ಬರುತ್ತೆ, 10 ವರ್ಷ ಬರುತ್ತೆ ಅಂತೇಳಿ. ಬಟ್ ಅವರು ರೆಗ್ಯುಲರ್ ಆಗಿ ನಮ್ಮ ಸಂಪರ್ಕದಲ್ಲಿ ಇರಬೇಕಾಗತ್ತೆ. 2 ವರ್ಷ ಆದಮೇಲೆ, 3 ವರ್ಷ ಆದಮೇಲೆ ಅದು ಅವ್ರದ್ದು ಎಫಿಷಿಯೆಂಟ್ ಊಟ ಮಾಡೋದು ಅದು ಸವಿಯಬಹುದು.
ಸವಿಯಬಹುದು, ಅದರಿಂದ ಮತ್ತೆ ಎಲ್ಲಾದರೂ ಸ್ವಲ್ಪ ಚುಚ್ಚಬಹುದು, ಇಲ್ಲ ಸ್ವಲ್ಪ ಥರ ಏನಾದರೂ ಡಿಫ್ರೆನ್ಸ್ ಆಗುತ್ತೆ ಮೇಡಮ್. ಒಂದು 5 ವರ್ಷ ಆಗಲಿ, ಒಂದು 10 ವರ್ಷ ಆಗಲಿ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ಅದ್ರದ್ದು ಚೆಕಪ್ ಮಾಡಿಸ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದು 5 ವರ್ಷ 6 ವರ್ಷ ಆದಮೇಲೆ ಡೆಂಟಿಸ್ಟ್ಗಳ ಸಲಹೆ ಪ್ರಕಾರ ಅದನ್ನು ಅವರು ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ. ಸೊ ಒಂದ್ಸತಿ ಹಾಕ್ಸ್ಕೊಂಡ್ರೆ ಶಾಶ್ವತ ಅಂತ ಏನೂ ಇಲ್ಲ. ಅದ್ರದ್ದು ಕಂಡೀಷನ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಯೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಅದ್ರದ್ದು ಕಂಡೀಷನ್ ನೋಡ್ಬಿಟ್ಟು ಬೇಕಾದ್ರೆ ಅದನ್ನು ನಾವು ರಿಪ್ಲೇಸ್ಮೆಂಟ್ ಮಾಡ್ಬೋದು. ಸರ್, ಈಗ ಎಲ್ಲ ವಯಸ್ಸಾದ ಜನರಿಗೆ ಈ ಕೃತಕ ಹಲ್ಲು ಈ ಡೆಂಚರ್ ಅನ್ನೋದು ಬೇಕಾ ಸರ್? ಹೇಗೆ? ಇಲ್ಲ ಮೇಡಮ್, ನಾವು ನೋಡ್ತೀವಿ ತುಂಬ ಜನಕ್ಕೆ ಒಂದು 50 ವರ್ಷ ಒಳಗಡೆ ಬಂದಿರ್ತಾರೆ, ಒಂದು 8-10 ಹಲ್ಲು ತೆಗ್ಸ್ಕೊಂಡಿರ್ತಾರೆ. ಆಮೇಲೆ ಇನ್ನೂ ಚೆನ್ನಾಗಿ ಅಲ್ಲಿ ಇರುತ್ತೆ, ಒಂದು ಇನ್ನೂ 15 ಹಲ್ಲು ಇರುತ್ತೆ ಬಾಯಲ್ಲಿ. ಬಟ್ ಏನು ಹೇಳ್ತಾರೆ, ಸರ್ ಇವೆಲ್ಲ ತೆಗ್ಸ್ಬಿಡ್ರಿ, ಬೇಕಾಗಿಲ್ಲ ನಮಗೆ, ಡೆಂಚರ್ ಹಾಕ್ಸ್ಕೊಂಡ್ಬಿಡೋಣ. ಸೊ ಹೆಂಗಿದ್ರು ವಯಸ್ಸಾಗಿದೆ, ನಮಗೆ ಕೃತಕ ಹಲ್ಲು ನೆಸಸರಿ. ಇದು ಕಾಮನ್, ಇದು ತಪ್ಪು ಕಲ್ಪನೆ ಮೇಡಮ್. ನಾವು ನಮ್ಮ ಹಲ್ಲಿನ ಆರೋಗ್ಯ ಸರಿಯಾಗಿ ಕಾಪಾಡ್ಕೊಂಡು ಬಂದರೆ ನಮಗೆ ಕೃತಕ ಹಲ್ಲದು ನೆಸಸರಿ ಬೀಳಲ್ಲ. ಆಮೇಲೆ ಯಾವುದೇ ಒಂದು ಹಲ್ಲು ನಮಗೆ ಯಾವುದೇ ಕಾರಣಕ್ಕೆ ನಾವು ತೆಗ್ಸ್ಕೊಂಡಿರ್ತೀವಿ, ಅದನ್ನು ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ನೀವು ಈಗ ಇಟ್ಟಂಗಿ ಜೋಡಿಸಿದ ಹಾಗೆ ಒಂದು ಯಾವುದಾದ್ರೂ ಇಟ್ಟಂಗಿ 2 ಇಟ್ಟಂಗಿ ಎಲ್ಲಾದರೂ ತೆಗೆದ್ರೆ ಅದು ಎಲ್ಲ ಲೂಸ್ ಮಾಡಿಬಿಡುತ್ತೆ, ಪೂರ ವಾಲನ್ನು ಲೂಸ್ ಮಾಡಿಬಿಡ್ತಾರೆ. ಅದೇ ಥರ ಹಲ್ಲು, ಯಾವುದೇ ಒಂದು ಹಲ್ಲು ತೆಗ್ಸ್ಕೊಂಡಿರೋ ಅದನ್ನು ರಿಪ್ಲೇಸ್ಮೆಂಟ್ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇಲ್ಲಾಂದರೆ ಬೇರೆ ಹಲ್ಲುಗಳಲ್ಲಿ ಗ್ಯಾಪ್ ಉಂಟಾಗಿ ಒಂದೊಂದು ಹಲ್ಲು ಮೇಲೆ ಹಲ್ಲು ಕೆಳಗಡೆ ಸರಿಯೋದು, ಮುಂದಿನ ಹಲ್ಲು ಹಿಂದೆ ಸರಿಯೋದು, ಹಿಂದಿನ ಹಲ್ಲು ಮುಂದೆ ಸರಿಯೋದು, ಸ್ವಲ್ಪ ಹಲ್ಲುಗಳಲ್ಲಿ ಗ್ಯಾಪ್ ಬರೋದು, ಅಲ್ಲಿ ಮತ್ತೆ ಊಟ ಸಿಕ್ಕಾಕೊಳ್ಳೋದು, ಈ ಥರ ಎಲ್ಲ ಅದರದ್ದು ದುಷ್ಪರಿಣಾಮ ಆಗುತ್ತೆ. ಸೊ ಎಷ್ಟು ಜಲ್ದಿ ಆಗುತ್ತೆ ಹಲ್ಲನ್ನು ನಾವು ರಿಪ್ಲೇಸ್ಮೆಂಟ್ ಮಾಡ್ತೀವಿ ಅಷ್ಟು ಒಳ್ಳೆಯದು. ಸರ್, ಈಗ ಹಲ್ಲಿನ ಒಸಡು ರೋಗ ಅನ್ನೋದು ವಯಸ್ಸಾದ್ಮೇಲೆ ಬರುತ್ತೆ ಅನ್ನೋ ಒಂದು ಮಾತಿದೆ. ಹೇಗೆ ಸರ್, ಯಾವಾಗ ಬರುತ್ತೆ ಅಂತ? ಯೂಶಲಿ ನಾವು ನೋಡ್ತೀವಿ ಮೇಡಮ್, ಒಸಡಿನ ಇನ್ಫೆಕ್ಷನ್ ಪೆರಿಡಾಂಟಲ್ ಡಿಸೀಸ್ ಅಂತ ಕರಿತೀವಿ. ಯೂಶಲಿ 40 ವರ್ಷ 50 ವರ್ಷ ಮುಂದೆ ಕಾಣಿಸ್ಕೊಳ್ಳುತ್ತೆ. ಎದಕ್ಕಪ್ಪ ಅಂತ ಹೇಳಿದ್ರೆ ಅವರು ಇಷ್ಟು ವರ್ಷ ನಿರ್ಲಕ್ಷ್ಯ ಮಾಡಿದ್ದರಿಂದ ಆ ಟೈಮಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ. ಬಟ್ ನಾನು ಮುಂಚೆ ಹೇಳಿದಾಗೆ ಸ್ಕೇಲಿಂಗ್ ಮತ್ತು ಓರಲ್ ಪ್ರೊಫ್ಲಾಕ್ಸಿಸ್, ನಮ್ಮ ಹಲ್ಲುಗಳ ಬಗ್ಗೆ ಕಾಳಜಿ, ರೆಗ್ಯುಲರ್ ವಿಸಿಟ್ ಟು ದ ಡೆಂಟಿಸ್ಟ್, ಇವೆಲ್ಲ ಮಾಡ್ಕೊಳ್ತಾ ಇದ್ದರೆ ನಮ್ಮ ಹಲ್ಲುನ, ನಮ್ಮ ಪೆರಿಡಾಂಟಲ್ ಡಿಸೀಸ್ ನಾವು ಕಾಪಾಡ್ಕೋದು ಮೇಡಮ್. ಭಾಳ ಜನ ಎಲ್ಲ ಡಿಸ್ಟ್ರಕ್ಷನ್, ಪಯೋರಿಯಾ ಅಂತೇಳಿ ಪೆರಿಡಾಂಟಲ್ ಡಿಸೀಸ್, ಹಲ್ಲು ಅಳಗಡಕ್ಕೆ ಶುರು ಆಗಿರುತ್ತೆ, ಈ ಥರ ಎಲ್ಲ ಇದ್ದಾಗೆ ಬರ್ತಾರೆ. ಸೊ ಆಮೇಲೆ ಇದು ವಯಸ್ಸಾಗ್ತಿದ್ದಂಗೆ ಇದೆಲ್ಲ ಕಾಮನ್, ಒಸಡು ಕೆಳಗೆ ಇಳಿಯೋದು, ಈ ಥರ ಎಲ್ಲ ಇಲ್ಲ ಮೇಡಮ್, ಇದೆಲ್ಲ ನಾವು ತಡೆಗಟ್ಬೋದು. ಏನಂತ ಹೇಳಿದ್ರೆ ಅವರು ತಮ್ಮ ಹಲ್ಲಿನ ಆರೋಗ್ಯದ ಬಗ್ಗೆ, ಮೌಖಿಕ ಆರೋಗ್ಯ ಬಗ್ಗೆ ಸರಿಯಾಗಿ ಕಾಳಜಿ ವಹಿಸಿ, ಸರಿಯಾಗಿ ದಂತ ವೈದ್ಯರ ಸಲಹೆ ಪ್ರಕಾರ ಅವರು ಮೇಂಟೈನ್ ಮಾಡಿದರೆ ನಮಗೆ ಆ ಥರ ಏನೋ ಆಗೋ ಚಾನ್ಸಸ್ ಇರಲ್ಲ ಮೇಡಮ್. ಸರ್, ಇನ್ನು ಬಾಯಿಯ ದುರ್ಗಂಧ. ಈಗ ಬಾಯಿಯ ದುರ್ಗಂಧ ಅಂದ್ರೆ ಕೆಲವು ವಸ್ತುಗಳನ್ನ ತಿನ್ನೋದ್ರಿಂದ, ಕೆಲವು ಪದಾರ್ಥಗಳನ್ನ ತಿನ್ನೋದ್ರಿಂದ ಬರುತ್ತೆ, ಇಲ್ಲ ಅಂದ್ರೆ ನಾನು ಹಲ್ಲನ್ನ ಸ್ವಚ್ಛಾಗಿ ತಿಕ್ಲಿಲ್ಲ ಅಂದ್ರೆ ಬರುತ್ತೆ ಅನ್ನುವಂತಹ ಒಂದು ಅಭಿಪ್ರಾಯ ಇದೆ. ಹೇಗೆ ಸರ್? ಹೌದು ಮೇಡಮ್, ನಾವು ಯೂಶಲಿ ಏನು ಹೇಳ್ತಾರೆ, ಇವತ್ತು ನಾನು ಸ್ವಲ್ಪ ಹಾಗಲಕಾಯಿ ಜಾಸ್ತಿ ತಿಂತಿದ್ದೀನಿ, ಇಲ್ಲ ಅಂತ ಹೇಳಿದ್ರೆ ಬೇರೆ ಪದಾರ್ಥಗಳನ್ನು ತಿಂದಿದ್ದೀವಿ, ಅದರಿಂದ ಬೆಳ್ಳುಳ್ಳಿ ತಿಂದಿದ್ದೀವಿ, ಇದರಿಂದ ಬಾಯಿ ವಾಸನೆ ಬರುತ್ತೆ ಅಂತೇಳಿ, ಅದು ಆ ಮೂಮೆಂಟ್ ಅಷ್ಟೇ ಮೇಡಮ್. ಸ್ವಲ್ಪ ನಾವು ಬ್ರಷ್ ಎಲ್ಲ ಮಾಡಿದ್ಮೇಲೆ ಅದು ಕ್ಲಿಯರ್ ಆಗುತ್ತೆ. ಬಟ್ ಸ್ವಲ್ಪ ಜನ ನೋಡ್ಬೋದು ಕಂಟಿನ್ಯೂ ದುರ್ವಾಸನೆ ಇರುತ್ತೆ ಬಾಯಿದು. ಅದು ಎದಕ್ಕೆ ಅಂತ ಹೇಳಿದ್ರೆ ನಾನು ಆಗ ಹೇಳಿದ ಪ್ರಕಾರ ಪೆರಿಡಾಂಟಲ್ ಡಿಸೀಸ್, ನಮ್ಮ ಒಸಡಿನ ಇನ್ಫೆಕ್ಷನ್ ಇರುತ್ತೆ ಮೇಡಮ್. ಅದರಿಂದ ಅವ್ರಿಗೆ ಇದು ದುರ್ಗಂಧ ಅಂದರೆ ಹ್ಯಾಲಿಟೋಸಿಸ್ ಅಂತ ಹೇಳಿ ಕರಿತೀವಿ ನಾವು, ಬ್ಯಾಡ್ ಬ್ರೆತ್ ಬರುತ್ತೆ. ಇದಕ್ಕೆ ಭಾಳಷ್ಟು ರೀಸನ್ ಇದೆ ಮೇಡಮ್. ಸ್ವಲ್ಪ ಜನ ಒಂದಿಷ್ಟು ಮೆಡಿಕೇಶನ್ಸ್ ಇಂಥನೂ ಆಗ್ಬೋದು, ಸರಿಯಾಗಿ ಬ್ರಷ್ ಮಾಡಿಲ್ಲ ಅಂತ ಹೇಳಿದ್ರೆ ಆಗ್ಬೋದು. ಸೊ ಇದಕ್ಕೆ ನಾವು ದಂತ ವೈದ್ಯರ ಸಲಹೆ ಪ್ರಕಾರ ನಾವು ನಮ್ಮ ಓರಲ್ ಹೈಜೀನ್ ಮೇಂಟೆನೆನ್ಸ್ ಸರಿಯಾಗಿ ಮಾಡಿದ್ದಾರೆ, ಆಮೇಲೆ ಟಂಗ್ ಬ್ರಷ್ ಮಾಡೋದ್ರಿಂದ, ಆಮೇಲೆ ಹಲ್ಲಿನ ನಡು ಫ್ಲಾಸಿಂಗ್ ಅಂತೇಳಿ ಮಾಡಬೇಕಾಗುತ್ತೆ ಮೇಡಮ್. ಸೊ ಅದು ಮಾಡೋದ್ರಿಂದ ನಮ್ಮ ಗಮ್ ಹೆಲ್ತ್ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಿದ್ರೆ ದುರ್ವಾಸನೆ ಬರಲ್ಲ. ಸರ್, ಈಗ ದಂತ ಆರೋಗ್ಯಕ್ಕೆ, ಹಲ್ಲಿನ ಒಂದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಮೂಢನಂಬಿಕೆಗಳನ್ನು ದೂರ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ? ನಾವು ಗ್ರಾಮೀಣ ಭಾಗದಲ್ಲಿ ಒಂದಿಷ್ಟು ಸ್ಟೋರೀಸ್ಗಳನ್ನು ಕೇಳ್ತೀವಿ, ಫೇರಿ ಸ್ಟೋರೀಸ್ ಅಂತ ಕರಿತೀವಿ, ಇಲ್ಲ ಜನಪ್ರಿಯ ಕಥೆಗಳು. ನಾವು ಹಲ್ಲು ಉಳುಕಾಗಿತ್ತು, ಭಾಳ ನೋವು ಬಂದಿತ್ತು, ನಾವು ಅಲ್ಲಿ ಯಾರೋ ವೈದ್ಯರ ಕಡೆ ಹೋದ್ವಿ, ಅಲ್ಲಿ ಅವರು ನಮ್ಮ ಹಲ್ಲು ಉಳುಕು ಅಂದರೆ ಹಲ್ಲಿನಲ್ಲಿ ವರ್ಮ್ಸ್ ಇರುತ್ತೆ, ಅಲ್ಲಿಂದ ಕಿವಿ ಅಂತ ತೆಗೆದ್ರು ಅಂತ ನಾವು ಕೇಳ್ಪಟ್ಟಿದ್ದೀವಿ. ಅದು ಯಾವುದೋ ಸತ್ಯ ಅಲ್ಲ ಮೇಡಮ್. ಹಲ್ಲು ಉಳುಕನ್ನು ಕಿವಿ ಮೂಲಕ ತೆಗೆಯೋದು ಇದೊಂದು ದೊಡ್ಡ ಮೂಢನಂಬಿಕೆ. ಮತ್ತು ನಾವು ಸಣ್ಣ ಮಕ್ಕಳಲ್ಲಿ ನೋಡ್ಬೋದು, ಹಾಲಲ್ಲಿ ಬಿದ್ದಾಗೆ ನಾವು ಅದು ಮುಂದಿನ ಹಲ್ಲು ಗಟ್ಟಿಯಾಗಿ ಬರಬೇಕು, ಬಿಳಿಯಾಗಿ ಬರ್ಬೇಕಂತೇಳಿ ಹಾಲಲ್ಲಿ ತೊಗೊಂಡೋಗ್ಬಿಟ್ಟು ನಾವು ಗಿಡದ ಮರದ ಕೆಳಗಡೆ, ಮಣ್ಣಿನ ಕೆಳಗಡೆ, ಇಲ್ಲ ಮೇಲ್ಛಾವಣಿ ಮೇಲೆ ಎಸೆಯೋದು, ಇದೆಲ್ಲ ಒಂದು ಜನಪ್ರಿಯ ಕಥೆಗಳು. ಇದಕ್ಕೆ ಯಾವುದೇ ಥರ ಸೈಂಟಿಫಿಕ್ ರೀಸನ್ ಇಲ್ಲ. ಸರ್, ಕೊನೆಯದಾಗಿ ಈ ಒಂದು ದಂತ ಆರೋಗ್ಯದ ಬಗ್ಗೆ ನಮ್ಮ ಕೇಳುಗರಿಗೆ ಕಿವಿ ಮಾತು ಅನ್ನೋದಾದ್ರೆ ಯಾವ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ KLE ವೇಣುಧ್ವನಿಯ ಮೂಲಕ? ಯಾವುದೇ ಕಟ್ಟು ಕಥೆಗಳನ್ನು ನಂಬಬೇಡಿ. ದಂತ ವೈದ್ಯರ ಸಲಹೆಯ ಮೇರೆಗೆ ನಿಮ್ಮ ಹಲ್ಲುಗಳ ಆರೋಗ್ಯವನ್ನು ನೀವು ಕಾಪಾಡ್ಕೋಬೋದು. ಮನೆಯಲ್ಲಿ ಮಾಡ್ಬೋದಾದರೆ ಒಂದು ಬ್ರಷಿಂಗ್ ಟೆಕ್ನಿಕ್ ವಿಧಾನವನ್ನು ಸರಿಯಾಗಿ ಮಾಡಬೇಕು, ಮತ್ತು
ನ್ಯೂಟ್ರಿಷನ್ ಫುಡ್ ಹೆಚ್ಚಾಗಿ ಸೇವಿಸಬೇಕು ಮತ್ತು ರೆಗ್ಯುಲರ್ ಆಗಿ ಬ್ರಷ್ ಮಾಡಬೇಕು ಮೇಡಮ್. ಅಟ್ಲೀಸ್ಟ್ 2 times ಇನ್ ಅ ಡೇ, 2 ಸತಿ ನೀವು ಬ್ರಷ್ ಮಾಡಬೇಕು. ಯಾವಾಗೂ ನಾವು ಏನಾದರೂ ಸ್ವೀಟ್ಸ್ ತಿಂದರೆ ನಾವು ಅಟ್ಲೀಸ್ಟ್ ನೀರಿಂತ ನಾವು ಬಾಯಿ ಮುಕ್ಕಳಿಸ್ಬೇಕು. ಇದರಿಂದ ನಾವು ನಮ್ಮ ಹಲ್ಲುಗಳನ್ನು ಹೆಚ್ಚಾಗಿ ಸರಿಯಾಗಿ ಕಾಪಾಡ್ಕೋಬೋದು. ಬಟ್ ಯಾವುದೇ ತೊಂದರೆ ಇರಲಿ ದಂತ ಸಲಹೆಯನ್ನು ಹೆಚ್ಚಾಗಿ ನಾವು ನಂಬಬೇಕು. ಸರ್, ಹಲ್ಲಿನ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಾವು ನಂಬಿರುವಂತಹ ಹಲವಾರು ವಿಷಯಗಳು ಅವು ಕೇವಲ ಮೂಢನಂಬಿಕೆಗಳು, ತಪ್ಪು ಕಲ್ಪನೆಗಳು ಅಂತ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯದ ಸಮಾಜ ದಂತ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಪ್ರಶಾಂತ್ ವಿಶ್ವಕರ್ಮ ಅವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.